ಶರಣು ಮಧುಪುರವಾಸ ಶರಣು ಮಧುಪುರವಾಸ ಭವರ ತರಳ ವಿಘ್ನ ನಿವಾರಕ ತರಳ ವಿಘ್ನ ನಿವಾರಕ ಶರಣು ಪ್ರಣವಗಾರ ಅಂಬಿಕೆ ಶರಣು ಶ್ರೀವಧುಲೋಲನೆ ಶರಣು ಪ್ರಣವಗಾರ ಅಂಬಿಕೆ ಶರಣು ಶ್ರೀವಧುಲೋಲನೆ ಶರಣು ಶರಣು ಧರಣಿ ಪದಿ ಸುಮಲೋಗ್ಯ ಗಾಂಧಾರ ಧರಣಿ ಪದಿ ಸುಮಲೋಗ್ಯ ಗಾಂಧಾರ ಪುರದಿರಿಗಳು ಎರೆಯ ಸಂಧರ್ಮ ಗುಣಯುಧನು ಸಿರಿಗಳೆರೆಯ ಸಂಧರ್ಮ ಗುಣಯುಧನು ತರಳ ಶಕುನಿಯು ಮತ್ತೆ ತರಳೆ ಗಾಂಧಾರಿಯು ತರಳ ಶಕುನಿಯು ಮತ್ತೆ ತರಳೆ ಗಾಂಧಾರಿಯು ಬರಿದೆಯು ನದಿ ಸೋಪಿಸಲು ವಿಸ್ತಾರವಾಗಿರುವಂತಹ ಈ ಜಂಬೂ ದ್ವೀಪದ ವಾಯುವ್ಯ ದಿಕ್ಕಿಗೆ ಹರಡಿರುವಂತಹ ರಾಜ್ಯವೇ ನಮ್ಮದು ಗಾಂಧಾರ. ಇಲ್ಲಿ ಹುಟ್ಟಿ ಬೆಳೆದವರೆಲ್ಲ ಬಹಳ ಚಂದದವರು, ವಿದ್ಯೆಯಲ್ಲಿ ಆಸಕ್ತಿ ಇದ್ದವರು, ಸುಸಂಸ್ಕೃತರು. ಹೀಗೆಲ್ಲ ಆರ್ಯಾವರ್ತದವರು ನಮ್ಮನ್ನು ಹೊಗಳುವ ಹಾಗೆ ನಾವು ಬೆಳೆದವರು ಬಳೆದವರು. ಇಂತಹ ಒಂದು ಗಾಂಧಾರ ದೇಶಕ್ಕೆ ಸಿಂಹಾಸನದಲ್ಲಿ ಮಹಾರಾಜನಾಗಿ ವಿಜೃಂಭಿಸಬೇಕಾದರೆ ಬಹು ಪುಣ್ಯವೇ ಬೇಕು. ಸುಬಲ ಎಂಬ ನಾಮಾಂಕಿತನಾಗಿರುವಂತಹ ನಾನು ಸದ್ಯದ ಈ ಪ್ರಜೆಗಳಿಗೆ ಅಧಿಕಾರಿಯಾಗಿ ವಿಜೃಂಭಿಸುತ್ತಾ ಇದ್ದೇನೆ. ಒಂದಿ ಸಂದೋಹದ ಜಯ ನಿನಾದ ಅದೇ ಸದ್ಧರ್ಮ ಗುಣಯುತನು, ಸದ್ಧರ್ಮದಲ್ಲೇ ನಡೆಯುವವನು, ಒಳ್ಳೆಯ ಗುಣಾಢ್ಯನೂ ಆಗಿರುವಂತಹ ಒಬ್ಬ ಪ್ರಭು ನಮಗೆ ದೊರಕಿದ್ನಲ್ಲ ಎಂದು ಸಂತೋಷ ಪಡ್ತಾ ಇದ್ದಾರೆ. ಹಾಗೆಯೇ ಯಥಾ ರಾಜ ತಥಾ ಪ್ರಜಾ ಎಂಬಂತೆ ನನ್ನ ಪ್ರಜೆಗಳೂ ಕೂಡ ನನ್ನ ಹಾಗೆ ಯಾವತ್ತೂ ತಮ್ಮ ತಮ್ಮ ಕರ್ಮಗಳನ್ನು ಮಾಡಿ ದೇವತಾರ್ಚನೆಗೈದು ಪ್ರಸಾದ ರೂಪೇಣವಾದಂತಹ ಸಂಪತ್ತನ್ನು ಅರ್ಥಾತ್ ಸುಖವನ್ನು ಅನುಭವಿಸುತ್ತಿದ್ದಾರೆ ಎಂಬಲ್ಲಿಗೆ ಸಂತೋಷ. ಬಹುಕಾಲವಾಯಿತು ನೋಡಿ, ಸಂತಾನ ಭಾಗ್ಯ ನನಗಾಗಲಿಲ್ಲ. ಇನ್ನೇನು ದೇವರ ಅನುಗ್ರಹ ಆಗಬೇಕು ಎಂಬುದು ದೊಡ್ಡ ಮಾತು. ದೇವತಾ ಪ್ರೀತ್ಯರ್ಥವಾದಂತಹ ಕೆಲವು ಕಾರ್ಯಕ್ರಮಗಳನ್ನೆಲ್ಲ ನಾವು ಮಾಡಿದೆವು. ಪ್ರಧಾನವಾಗಿ ಪಿತೃಸಂತುಷ್ಟಿ. ಅಪ್ಪನ ಶ್ರಾದ್ದ ಯಾರು ಮಾಡುವುದಿಲ್ಲವೋ ಅವನಿಗೆ ಸಂತಾನ ಆಗುವುದಿಲ್ಲ ಅಂತ ಉಂಟು. ಪಿತೃಸಂತುಷ್ಟಿ ಪ್ರೇರಕವಾದಂತಹ ಶ್ರಾದ್ದಾದಿ ಕರ್ಮಗಳನ್ನು ಅನೂಚಾನವಾಗಿ ನಾವು ಅನುಸರಿಸಿದವರು ಎಂಬಲ್ಲಿಗೆ ಪಿತೃದೇವತೆಯ ಅನುಗ್ರಹದಿಂದಲೇ ಉಂಟಾಗುವಂತಹ ಪುತ್ರ ಸಂತಾನ ನಮ್ಮ ಪಾಲಿಗೆ ಲಭಿಸಿತು ನೋಡಿ. ಹುಟ್ಟಿದ ಮಗನಿಗೆ ಶಕುನಿ ಅಂತ ಹೆಸರಿಟ್ಟೆ. ಒಂದೆರಡು ವರ್ಷ ಕಳೆಯಿತು. ಹಾಗಾದರೆ ನನ್ನ ಹೆಂಡತಿಯಲ್ಲಿ ಸಂತಾನ ಆಗ್ತದೆ ಅಂತ ಆಯಿತು. ಮಗಳೊಬ್ಬಳು ಹುಟ್ಟಿದಳು. ಊರಿನ ಹೆಸರೇ ಇರಲಿ ಗಾಂಧಾರಿ. ಆಕೆಯನ್ನು ಹಾಗೆ ನಾಮಕರಣ ಮಾಡಿದೆ, ಬೆಳೆಸಿದೆ. ಅವರಿವರು ಆಡುವಂತಹ ಮಾತೇನು? ನನ್ನ ಮಕ್ಕಳು ಹುಟ್ಟಿದಾಗ ಸುಧರು ದೀಪಕಾಲ ಗೋಚರಿಸಿದ ಪಾದಗಳು, ಸುಧರು ದೀಪಕಾಲ ಗೋಚರಿಸಿದ ಪಾದಗಳು, ಪ್ರಭುವಿಪದಿ ಚಿಂತಿಸುತ್ತಲಿತು, ಪ್ರಭುವಿಪದಿ ಚಿಂತಿಸುತ್ತಲಿತು. ಹಿತದಿ ಶಾಸ್ತ್ರೋಕ್ತಯೋ ಶಾಂತಿ ಕರ್ಮಗಳು, ಹಿತದಿ ಶಾಸ್ತ್ರೋಕ್ತಯೋ ಶಾಂತಿ ಕರ್ಮಗಳು, ಪುರೋಹಿತರಿದ ಮುಖದಿ ಗೈಸಿದಾನು, ಪುರೋಹಿತರ ಕುಲದಿಂದ ಗೈಸಿ. ಅನಿಷ್ಟ
ಕಾಲದಲ್ಲಿ ಮಕ್ಕಳ ಉದ್ಭವವಾಗಿದೆ. ಆದುದರಿಂದಲೇ ಸದ್ಯ ನಿನ್ನ ಊರಿಗೆ ಬರಗಾಲ ಬಂದಿದೆ. ಅವರಿವರು ಆಡಿಕೊಳ್ಳುವುದು. ನಮ್ಮ ಪುರೋಹಿತರು ಈ ಮಾತನ್ನು ಮೊದಲೇ ಹೇಳಿದರು. ಕಾಕತಾಳೀಯ ಒಂದು ನ್ಯಾಯ ಉಂಟು. ಒಣಗಿದ ಗೆಲ್ಲಿನ ಮೇಲೆ ಕಾಗೆ ಬಂದು ಕುಳಿತಾಗ ಅದು ಮುರಿದು ಬಿತ್ತು. ಕಾಗೆಯೇ ಒಂದು ಗೆಲ್ಲನ್ನು ಮುರಿದು ಹಾಕಿತು ಅಲ್ಲ, ಅದು ಒಣಗಿದೆ. ಕಾಗೆಯ ಭಾರವನ್ನು ತಾಳಲಿಕ್ಕೆ ಸಾಧ್ಯ ಇರದೆ ಮುರಿದು ಬಿತ್ತು. ಏರುಪೇರು ಜೀವನದಲ್ಲಿದೆ. ಸಮುದ್ರ ರಾಜನಿಗೂ ಇರ್ತದೆ ಇಳಿತ ಭರತ ಅಂತ. ಸುಖ ದುಃಖ ಹಗಲು ರಾತ್ರಿಯಂತೆ ನಾವೆಲ್ಲ ಅನುಭವಿಸಿಕೊಂಡು ಬಂದವರೇ. ಈ ಮನುಷ್ಯರೆಲ್ಲ ಹೀಗೆ ಸುಖವನ್ನು ಅನುಭವಿಸುತ್ತಿರುವಂತಹ ವೇಳೆಯಲ್ಲಿ ಎಲ್ಲಿಯಾದರೂ ಸ್ವಲ್ಪ ಕಷ್ಟ ಆದರೆ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅವರಿಗೆ. ಹಾಗಂತ ಸುಖ ಬಂದಾಗ ದುಃಖದ ದಿನಗಳನ್ನು ಮರೆತೇ ಬಿಡ್ತಾರೆ. ನಾವು ಹಾಗಲ್ಲ, ಅದರಲ್ಲಿ ಸಮಚಿತ್ತರಾಗಿದ್ದವರು. ಏನು ಅನಿಷ್ಟ ಕಾಲ ಅಂತ ಈ ಪಿಂಡ ಭೂಮಿಗೆ ಬಿತ್ತೋ ಹಾಗೆ ಊಹಿಸುವುದೇ ಅಲ್ಲ, ಏನೋ ಆಗಿ ಹೋಯಿತು. ಕಾಕತಾಳೀಯವೋ ಎಂಬಂತೆ ಈ ರೀತಿಯಾದಂತಹ ಉತ್ಪಾದಗಳು ತಲೆದೋರಿದವು. ಅತಿವೃಷ್ಟಿ, ಈಗ ನೋಡಿದರೆ ಅನಾವೃಷ್ಟಿ, ಹೀಗೆಲ್ಲ ಆದ ಕಾರಣ ಪ್ರಕೃತಿಯ ಮೇಲೆ ಇಂತಹ ಒಂದು ವಿಕೋಪ ಉಂಟಾದ ಕಾರಣ ಬರಗಾಲ ಪೀಡಿತ ಪ್ರದೇಶ ನಮ್ಮ ಗಾಂಧಾರ ಜನರಾಡಿಕೊಳ್ಳುವ ಹಾಗಾಯಿತು. ಆದರೆ ನಾನು ಧೃತಿಗೆಡಲಿಲ್ಲ. ಒಬ್ಬ ಮಹಾರಾಜ ತನ್ನ ಭಂಡಾರದಲ್ಲಿ ದ್ರವ್ಯಗಳನ್ನೆಲ್ಲ ಸೇಕರಿಸಿ ಇಡುವುದು ಅಂದರೆ ಯಾಕೆ? ಪ್ರಜೆಗಳಿಗೆ ಯಾವ್ಯಾವ ಕಾಲಕ್ಕೆ ಏನೆಲ್ಲ ಬೇಕೋ ಹಾಗೆ ಒದಗಿಸಲಿಕ್ಕೆ ಮಾತ್ರ, ತನಗಾಗಿ ಅಲ್ಲ ಎಂಬ ನ್ಯಾಯೇಣ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಹಾಗೆ ಅನುಗ್ರಹಿಸಿ ಅವರ ಆರ್ತತೆಗೆ ಅನುವು ಮಾಡದೆ ಸುಖದಿಂದಲೇ ಅವರು ಕಾಲ ಕಳೆಯುವ ಹಾಗೆ ಅನುಸರಿಸಿ ಬಂದಿದ್ದೇನೆ. ಹಾಗೆಯೇ ಬ್ರಾಹ್ಮಣರು ಹೇಳಿದರು, ಶಾಂತಿ ಕರ್ಮಾದಿಗಳನ್ನು ಮಾಡೋ ಸ್ವಲ್ಪ ಹಿಂದಾಗುತ್ತದೆ ಅಂತ. ಹಾಗೆಯೇ ಅವರ ಅಂಬೋಣನಂತೆ ಶಾಸ್ತ್ರೋಕ್ತವಾದಂತಹ ಶಾಂತಿ ಕರ್ಮಾದಿಗಳನ್ನು ಅನುಸರಿಸಿದೆ. ಆಮೇಲೆ ಈ ಉತ್ಪಾದಗಳೇ ಇಲ್ಲವಲ್ಲ. ಹೌದು, ಹಾಗೆಂದ ಕೂಡಲೇ ದೈವ ನಮಗೆ ಒಲಿಯಿತು ಅಂತ ಅರ್ಥ. ಶಕುನಿ ಪ್ರಾಯ ಭರಿತನಾಗಿದ್ದಾನೆ, ರಾಜಕೀಯದಲ್ಲಿ ಚಾಣಾಕ್ಷಮತಿಯಾಗಿದ್ದಾನೆ, ಯಾರಿಗೂ ಬುದ್ಧಿ ಹೇಳಲಿಕ್ಕೆ ಸಾಕು. ಇಡೀ ಭರತ ಖಂಡದಲ್ಲಿದ್ದಂತಹ ರಾಜಕುಮಾರರ ತಲೆ ತೂಗಿಸುವಂತಹ ಚಾಣಾಕ್ಷತೆ ನಮ್ಮ ಮಗನಾಗಿರುವಂತಹ ಶಕುನಿ ಯುವರಾಜನಲ್ಲಿದೆ. ಅಷ್ಟು ಬೆಳೆದಿದ್ದಾನೆ ನನ್ನ ಮಗ. ನಮ್ಮ ಊರಿನ ಹೆಸರು ಹೇಳಲಿಕ್ಕೆ ಸಾಕಲ್ಲ. ಆಮೇಲೆ ಗಾಂಧಾರಿ, ಗಾಂಧಾರ ರಾಜನ ರಾಜಕುಮಾರಿ ಗಾಂಧಾರಿ ವಿದ್ಯಾವಿನಯ ಸಂಪನ್ನೆಯಾಗಿ ಷೋಡಶಿಯಾಗಿ ವಿಜೃಂಭಿಸುತ್ತಿದ್ದಾಳೆ. ಹತ್ತಿರ ಕರೆದೆ ಬರುವುದಿಲ್ಲ ಅವಳು. ಮೊದಲೆಲ್ಲ ಬರ್ತಿದ್ಲು, ಮಗಳೇ ಗಾಂಧಾರಿ ಓಡೋಡಿ ಬರ್ತಿದ್ಲು ಆಸ್ಥಾನದವರೆಗೆ. ನನ್ನಲ್ಲಿ ಕೇಳ್ತಿದ್ಲು, ಯಾಕಪ್ಪ ಪ್ರೀತಿಯಿಂದ ಒಬ್ಬಳೇ ಮಗಳು ಎಂದು ಮುದ್ದಾಗಿ ಸಾಗಲಿಲ್ಲ ಅವಳನ್ನು. ಪೆತ್ತ ಪೆಣ್ಗಳ ಪೆರ್ಚಿಸಿ ಮೈ ಮರೆದುನ್ಮತ್ತೆ ಎಪ್ಪಂತೆ ಮನ್ನಿಸದೆ ಸುತ್ತು ಕೆಲಸವ ಕಲಿಸಿ ಗೈಸುವುದೊಡ ನೊತ್ತಿಡುವುದು ಉಚಿತವನು. ಹಾಗೆ ಬೆಳೆಸಿದ್ದೇನ. ರಾಜಕುಮಾರಿಯಾದರೂ ಕಸಗೊಳಿಸ್ಲಿಕ್ಕೂ ಅವಳಿಗೆ ಗೊತ್ತಿರಬೇಕು. ಹಾಗೆ ಅವಳು ಅನುಸರಿಸಿದ್ದಾಳೆ, ವಿದ್ಯಾವಿನಯ ಸಂಪನ್ನೆ ಆಗಿದ್ದಾಳೆ. ಯಾಕೆ ಬರುವುದಿಲ್ಲ? ನಿಮಗೆ ಗೊತ್ತಾಗುವುದಿಲ್ಲ. ಹೆಣ್ಣುಮಕ್ಕಳಿಗೆ ಗೊತ್ತು, ಹೆಣ್ಣು ಹೆತ್ತವರಿಗೆ ಗೊತ್ತು. ಜಾರಿ ಹೋದ ಶೈಶವ ಬಾರದೆಂಬ ಅಂಜಿಕೆ, ಹಾರಿ ಬಂದ ಹರೆಯವ ತೋರಗೊಡದ ನಾಚಿಕೆ. ಪ್ರಾಯಭರಿತೆಯಾಗಿದ್ದಾಳೆ, ಆದ್ದರಿಂದ ಗಂಡಸರ ಸಮ್ಮುಖಕ್ಕೆ ಬರಲಿಕ್ಕೆ ನಾಚಿಕೊಳ್ತಾಳೆ ಎಂದು ಅರ್ಥ ಮಾಡಿಕೊಂಡೆ. ಈ ಕಾಲದಲ್ಲಿ ಮಗಳಾಗಿರುವಂತಹ ಗಾಂಧಾರಿಗೆ ಯೋಗ್ಯ ವರನನ್ನ ಆರಿಸಿ ಅವನ ಕೈ ಮೇಲಿಟ್ಟು ಕುಲೋದ್ಧಾರ ಮಾಡೋ ಎಂಬ ಸಂದರ್ಭ ಯಾವಾಗ ಬರ್ತದೆ ದೇವರೇ ಅಂತ ಕಾಯ್ತಾ ಇದ್ದೇನೆ. ಅಪ್ಪ, ಯಾರು? ಗಾಂಧಾರಿ. ವಂದಿಸಿಕೊಂಡಿದ್ದೇನಪ್ಪ. ಏನು ಸುಕುಮಾರಿ? ತರುಣಿ ಗಾಂಧಾರಿಯೇಳು ಇದನಡಿಗರಿಗೆ ಬೆದಳು ತನ್ನ ಮಾನ ಶರೀರವ ಒಡನೆ ತಾಯರಿಗೆ ಬೆದಳು ತನ್ನ ಮಾನ ಶರೀರವ ಒಡನೆ ಮಗು. ಅಪ್ಪ, ಸುಕುಮಾರಿ, ಮೊದಲಾಗಿ ನಿಮ್ಮ ಪವಿತ್ರವಾದಂತಹ ಪಾದಗಳಿಗೆ ವಂದಿಸಿದ್ದೇನೆ. ಒಳ್ಳೆಯದಾಗಲಿ ಮಗಳೇ. ಅಪ್ಪ,
ನನ್ನ ನಿರೀಕ್ಷೆಯಲ್ಲೇ ತಾವಿದ್ದೀರಿ ಎನ್ನುವುದು ಹ್ಮ್ ನಿಮ್ಮ ಮುಖವನ್ನು ನೋಡಿದಾಗ ಗೊತ್ತಾಗುತ್ತದೆ. ನನಗೆ ಹಾಗೆ ನನ್ನ ಮಕ್ಕಳು ಯಾವಾಗಲೂ ನನ್ನ ಕಣ್ಣೆದುರಿಗೆ ಇರಬೇಕು ಅಂತ ಹೇಳುವವ ನಾನು. ನನಗೂ ಹಾಗೆ ಬಯಸುವವನು ಕೂಡ. ಸತ್ಯ. ಹ್ಮ್ ಹೆಮ್ಮಕ್ಕಳು ಜೀವನದಲ್ಲಿ ಹಲವಾರು ಆಶೆ ಆಕಾಂಕ್ಷೆಗಳನ್ನೆಲ್ಲ ಇಟ್ಟುಕೊಳ್ಳುತ್ತಾರೆ. ಹ್ಮ್ ಶ್ರೀಮಂತಿಕೆಯಿಂದ ಮೆರೆಯಬೇಕು, ಹ್ಮ್ ಸುಖ ಶಾಂತಿಯಿಂದ ಜೀವನ ಕಳೆಯಬೇಕು ಹ್ಮ್. ಎನ್ನುವಂತ ಆಶೆಯೇನೋ ಇರುವುದು ಸಹಜ. ಹ್ಮ್ ಆದರೆ ಎಲ್ಲವರಿಗೂ ಅದು ಕೈಗೂಡಿ ಬರುವುದಿಲ್ಲ. ಹ್ಮ್ ಆ ನಿಟ್ಟಿನಲ್ಲಿ ಯೋಚಿಸಿದರೆ ಹ್ಮ್. ನಾನೇ ಭಾಗ್ಯವಂತೆ ಅಂತ ಅನ್ನಬೇಕು. ಹ್ಮ್ ಕೀರ್ತಿಗೊಬ್ಬ ಮಗ, ಹ್ಮ್. ಆರತಿಗೊಬ್ಬಳು ನಾನು ಮಗಳು. ಹ್ಮ್ ಗಾಂಧಾರಿ ಹ್ಮ್ ಎನ್ನುವಂತಹ ಒಳ್ಳೆಯ ಹೆಸರನ್ನು ಇಟ್ಟು ಹ್ಮ್. ಪ್ರೀತಿಯಿಂದ ಸಾಕಿದ್ದೀರಿ. ಎಷ್ಟು ತೂಕ ಉಂಟು ನೋಡು. ಆ, ಗಾಂಧಾರಿ. ಹೌದು. ಹ್ಮ್. ಅಷ್ಟು ಮಾತ್ರವಲ್ಲ, ಹ್ಮ್. ಹೆಮ್ಮಕ್ಕಳನ್ನು ಯಾವ ರೀತಿ ಸಾಕಬೇಕು ಹ್ಮ್. ಅದನ್ನು ನಿಮ್ಮಿಂದ ಲೋಕ ಕಲಿಯಬೇಕು. ಹ್ಮ್. ಯಾಕಂದ್ರೆ ಹ್ಮ್. ಹೆಮ್ಮಕ್ಕಳಿಗೆ ಯಾವ ವಿದ್ಯೆಯೆಲ್ಲ ಬೇಕು ಅದನ್ನೆಲ್ಲ ಗುರುಮುಖೇನ ಕಲಿಸಿಕೊಟ್ಟಿದ್ದೀರಿ. ಹ್ಮ್ ಮನಸ್ಸಿಗೆ ಸಂತೋಷವಿದೆ, ಹ್ಮ್. ನೆಮ್ಮದಿ ಇದೆ. ಮಗಳೇ. ಗುರುಮಠದಿಂದ ಬಂದು ಹ್ಮ್ ಕೆಲವು ದಿನಗಳಷ್ಟೇ ಕಳೆಯಿತು. ಹ್ಮ್ ಅರಮನೆಯಲ್ಲೇ ಇದ್ದು ಹ್ಮ್ ಮನಸ್ಸಿಗೆ ಒಂದು ರೀತಿಯ ಬೇಸರ ಉಂಟಾಗಿದೆ. ನಾನು ಅಲ್ಲಿಗೆ ಬಂದು ನಿನ್ನನ್ನು ನೋಡೋಣ ಎಂಬ ತವಕದಲ್ಲಿದ್ದವನು. ಹೌದು. ಈ ಆಸ್ಥಾನದವರೆಗೆ ಓಡೋಡಿ ಬಂದಿಯಲ್ಲ, ಏನೋ ಹೇಳಬೇಕು ಕೇಳಬೇಕು ಅಂತ. ಹೌದು. ಆ ಹುಮ್ಮಸ್ಸು ನಿನ್ನ ಮುಖದ ಭಾವ ಹೇಳ್ತದೆ. ಹಾ, ಏನಮ್ಮ ಅದು? ಅಪ್ಪ, ಹಾ. ಒಂದು ವಿಷಯ. ರೆಕ್ಕೆ ಬಲಿದ ಮೇಲೆ ರೆಕ್ಕೆ ಬಲಿದ ಮೇಲೆ ನವದಲ್ಲಿ ಹಕ್ಕಿಗಾರುವ ಬಯಕೆ ಸದ ಹಕ್ಕಿಗಾರು ಬಯಕೆ ಸದಾ ಚಿಕ್ಕವರು ಬೆಳೆದಾಗ ಆಸೆ, ಚಿಕ್ಕವರು ಬೆಳೆದಾಗ ಆಸೆ ಉತ್ಕೃತಿಯುವುದು. ಚಿಕ್ಕವರು ಬೆಳೆದಾಗ ಆಸೆ ಚಿಕ್ಕವರು ಬೆಳೆದಾಗ ಆಸೆಯು ಹುಟ್ಟುತ್ತಿರುವುದು. ಜನಕ, ಮಗಳೇ. ನನ್ನ ಮನಸ್ಸಿನಲ್ಲಿ ಒಂದು ಆಶೆಯು ಮೂಡಿದೆ. ಹ್ಮ್ ನಾನು ಯಾವುದೇ ಆಶೆಯನ್ನು ತಮ್ಮ ಮುಂದೆ ವ್ಯಕ್ತಪಡಿಸಲಿ, ಹ್ಮ್ ತಾವು ಆಕ್ಷೇಪಿಸಿದವರು ಇದುವರೆಗಲ್ಲ. ಹಾ. ಅರಮನೆಯಲ್ಲೇ ಇದ್ದು ಹ್ಮ್ ಮನಸ್ಸಿಗೆ ಒಂದು ರೀತಿಯ ಬೇಸರ ಉಂಟಾಗಿದೆ. ಹ್ಮ್ ಸ್ವಲ್ಪ ಹೊರಗಡೆ ಹೋಗಬೇಕು, ಹ್ಮ್ ಈ ಪ್ರಕೃತಿಯ ಸೌಂದರ್ಯವನ್ನೆಲ್ಲ ವೀಕ್ಷಿಸಬೇಕು, ಹ್ಮ್ ಅದರಿಂದ ಮನಸ್ಸನ್ನು ಸಂತೋಷಗೊಳಿಸಬೇಕು ಹ್ಮ್. ಎನ್ನುವಂತಹ ಮನದ ಬಯಕೆ ಇದೆ. ಹ್ಮ್. ಅದನ್ನು ಸಲ್ಲಿಸುವಿರಾ ಜನಕ? ವಸಂತ ಮಾಸ ಬಂದಾಗ ಕೋಗಿಲಿಗೆ ಕೂಗು ಅಂತ ಯಾರು ಹೇಳುದು ಬೇಡ. ಹೌದು. ಅದೇ ರೀತಿಯಲ್ಲಿ ಹ್ಮ್. ಭೂಮಿ ಕಾದಾಗ ಮಳೆ ಬರುವಂತೆ ಬಯಕೆ ತೀವ್ರವಾದಾಗ ಫಲಿಸುತ್ತದೆ. ಸತ್ಯ. ಈ ನಿನ್ನ ಬಯಕೆ ತೀವ್ರವಾಯಿತು. ಹಾ. ಅರಮನೆಯ 4 ಗೋಡೆ ಒಳಗೆ ನಿನ್ನ ಆಟೋಟಗಳನ್ನ ಹ್ಮ್. ಈವರೆಗೆ ಅನುಸರಿಸುತ್ತಿದ್ದವಳು ನೀನು. ಹೌದು. ಸಖಿ ನಿಮಹದೊಂದಿಗೆ ಹ್ಮ್. ರೆಕ್ಕೆ ಬಲಿದಾಕ್ಷಣವೇ ಮರಿಹಕ್ಕಿ ಗಗನಾಂತರಕ್ಕೆ ಹಾರ್ತದೆ. ಹೌದು. ಗಿಳಿಗಾದ್ರೆ ಪಂಜರದಲ್ಲಿ ಇಟ್ಕೊಳ್ಬೇಕು. ಹ್ಮ್. ಗಿಡುಗನಿಗೆ, ಗರುಡನಿಗೆ ಹೌದು. ವಿಶಾಲವಾದಂತಹ ಬಾನೇ ಬೇಕಾಗ್ತದೆ ಹಾರ್ಲಿಕ್ಕೆ. ಹಾ. ಅದೇ ರೀತಿಯಲ್ಲಿ ಮರಿಯಾಗಿ ನೀನಿದ್ದಾಗ, ಹ್ಮ್. ಜಾಣ ಮರಿಯಾಗಿ, ಹಾ. ಮುದ್ದಿನ ಮರಿಯಾಗಿ ಹಾ. ನಮ್ಮ ಅರಮನೆಯಲ್ಲಿ ಆಡೋಡಿ ನಲಿಯುತ್ತಿರುವಂತಹ ನಿನ್ನನ್ನು ನೋಡಿ ನಾವು ಸಂತೋಷ ಪಟ್ಟವರು. ಸತ್ಯ. ರೆಕ್ಕೆ ಬಲಿತಿದೆ ಅಂದ್ರೆ ಪ್ರಾಯ ಬಂದಿದೆ ಎಂಬ ಅರ್ಥ. ಅಷ್ಟೇ. ಆಗ ಬುದ್ಧಿಯೂ ಬಲಿಯುತ್ತದೆ. ಹ್ಮ್. ಮನಸ್ಸಿಗೆ ಹಾ. ಏನೇನು ಬೇಕು ಬೇಕು ಎಂಬಂತಹ ಆಸೆಯೂ ಮೂಡುತ್ತದೆ. ಹೌದು. ಮನಸ್ಸಿಗೂ ಹೌದು, ಹಾ. ಕಣ್ಣಿಗೂ ಹೌದು. ಹೌದು. ದೃಶ್ಯಾವಳಿಗಳನ್ನು ನೋಡುವ, ಹ್ಮ್. ಆ ಸುಖವನ್ನು ಇಂಟುವ ಹಾ. ಬಯಕೆ ನಿನ್ನಲ್ಲಿ ಮೂಡಿದ್ದಿದ್ರೆ ಅದು ತಪ್ಪಲ್ಲ, ಹಾ. ಸರಿಯಾಗಿಯೇ ಇದೆ. ಹಾ. ಒಗಟಿನ ಮಾತು ನನ್ನಲ್ಲಿ ಯಾಕೆ ಹಾ. ಅರ್ಥವಾಯಿತು. ಹ್ಮ್. ಅವರನ್ನಿವರನ್ನೆಲ್ಲ ಕೂಡ್ಕೊಂಡು ಬಂದಿದ್ದೀಯಲ್ಲ ನೀನು. ಹಾ. ಸಖಿ ನಿಮಹದೊಂದಿಗೆ ಎಲ್ಲರೂ ಇದ್ದಾರೆ. ಉಪವನಕ್ಕೆ ಹೋಗಬೇಕು. ಹೌದು. ಯಾಕಂದ್ರೆ ಹೆಮ್ಮಕ್ಕಳು ಒಬ್ಬೊಬ್ಬರು ತಿರುಗಾಡಬಾರ್ದು. ಒಂದು ಮರ್ಯಾದೆ ಎಂದು ಹೇಳ್ತೇವೆ ನಾವು. ಹೌದು. ಮಾನ ಅಂದ್ರೆ ಅಳತೆ. ಹೌದು. ಮರ್ಯಾದೆ ಅಂದ್ರೆ ಒಂದು ಪರಿಧಿ.
ಹೌದಲ್ಲ? ಹೌದು. ಆ ಪರಿಧಿ ಒಳಗೆ ಮಾನ ಮರ್ಯಾದೆ ಒಳಗೆ ಜೀವನ ಸಾಗಿಸಿದವನು ಈ ಸುಬಲ. ಹೌದು. ಆದಿಂದ ಅವನ ಮಗಳಾಗಿರುವಂತಹ ನೀನು ಕೂಡ ಇದನ್ನು ಅರ್ಥೈಸಿ ನಿನ್ನದ್ದಾಗಿರುವಂತಹ ಮನಸ್ಸಂತುಷ್ಟಿ ಪಡಿಸುತ್ತಿರುವಂತಹ ಈ ಕಾರ್ಯದಲ್ಲಿ ಮುಂದುವರಿ ಮಗಳೇ. ಆದಷ್ಟು ಬೇಗ ಅರಮನೆಯನ್ನು ಸೇರು, ಹೋಗಿ ಬಾ. ಆಗ್ಲಿ ಅಪ್ಪ, ಬರ್ತೇನೆ ಬರ್ತೇನೆ. ಸುಮದ ವನವನು ಆಹಾ ಕುಮುದನೇಂದ್ರಿಯರಿನ ನೋಡಿ ಎಷ್ಟು ಚಂದ ವನವನು ಕುಮುದನೇಂದ್ರಿಯರಿನ ನೋಡಿ ಸುಮದ ವನವನು ನೋಡಿ ನೋಡಿ ವನವನು ಕುಮುದನ ಪ್ರಿಯರಿರ ನೋಡಿ ಸುಮದ ವನವನು ಗಮಗಮಿಸು ಜಾಜಿ ಮಲ್ಲಿ ಸುಮದ ಸೊಬಗನು ಗಮಗಮಿಸು ಜಾಜಿ ಮಲ್ಲಿ ಸುಮದ ಸೊಬಗನು ಸುಮದ ವನವನು ಸುಮದ ಸೊಬಗನು ನೋಡಿ ನೋಡಿ ಸುಮದ ವನವನು ಸುಮದ ಸೊಬಗನು ನೋಡೆ ಸುಮದೊಳಿರುವ ಮಧುವಿನಾಸೆಯಿಂದ ಆರಡಿ ಆಹಾ ಸುಮದೊಳಿರುವ ಮಧುವಿನಾಸೆಯಿಂದ ಆರಡಿ ಇಂದ ಆರಡಿ ಗಮಿಸಿ ಜೇಂಗರಿಸುತ್ತ ಇರುವಂತವ ನೋಡಿ ಗಮಿಸಿ ಜೇಂಗರಿಸುತ್ತ ಇರುವಂತವ ನೋಡಿ 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 ಸುಮದಲಿರುವ ಮಧುವಿನಾಸೆಯಿಂದಲಾರಡಿ ಗಮಿಸಿ ಜೇಂಕರಿಸುತ್ತ ಗಮಿಸಿ ಜೇಂಕರಿಸುತ್ತ ಹೀರುವಂತವ ನೋಡಿ ಹೀರುವಂತವ ನೋಡಿ ಕುಮುದನೆ ತಯರಿನ ನೋಡಿ ನೋಡಿ ಆಹಾ ಇದೇನು ಆಶ್ಚರ್ಯ ಸಖಿಯರೇ. ನೋಡಿ ನೋಡಿ ಈ ಪ್ರಕೃತಿಯ ಸೌಂದರ್ಯವನ್ನು ನೋಡಿ. ಅರಮನೆಯಲ್ಲಿ ಇದ್ದಾಗ ಇದ್ದಂತಹ ಬೇಸರವೆಲ್ಲ ಕಳೆಯಿತಲ್ಲ, ಇದನ್ನೇ ನಾನು ನಿರೀಕ್ಷಿಸುತ್ತಿದ್ದವಳು. ಬಹಳ ಸಂತೋಷವಾಯಿತು. ಒಂದೆಡೆಯಲ್ಲಿ ಚಂದವಾಗಿ ಹರಿಯುವಂತಹ ಮಂಜುಳ ನಿನಾದದೊಂದಿಗೆ ಹರಿಯುವ ನದಿ, ಇನ್ನೊಂದೆಡೆಯಲ್ಲಿ ಜಾಜಿ, ಸೇವಂತಿಗೆ, ಮಲ್ಲಿಗೆ ಮೊದಲಾದಂತಹ ನಾನಾ ರೀತಿಯ ಹೂವುಗಳು ಅರಳಿ ನಿಂತಿವೆ. ಮಗುದೊಂದೆಡೆಯಲ್ಲಿ ದುಂಬಿಗಳು ಜೇಂಕರಿಸುತ್ತಾ ಆ ಹೂವಿನಲ್ಲಿರುವಂತಹ ಮಧುವನ್ನು ಹೀರುತ್ತಾ ಇವೆ. ಇದನ್ನೆಲ್ಲ ಎಣಿಸುವಾಗ ಆ ಪ್ರಕೃತಿ ದೇವಿಗೆ 100 ಬಾರಿ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ನನಗಾಗುತ್ತದೆ. ಹೀಗೆ ಇರುವುದಲ್ಲ, ಅಪ್ಪನ ಅಪ್ಪಣೆಯಾಗಿದೆ, ಬೇಗ ಬರಬೇಕು ಮಗಳೇ ಅಂತ. ಆದ್ದರಿಂದ ಮುಂದೆ ಗಮಿಸ್ತೇನೆ.
ಸ್ವಾಮಿ ಏನು ಹೇಳುವುದು ಹೇಳಿ. ಆ ಪುಣ್ಯಾತ್ಮನಿಗೆ ಯಾರ್ಯಾರನ್ನೆಲ್ಲ ತಕೊಂಡು ಹೋಗ್ಲಿಕ್ಕೆ ಪುರ್ಸೊತ್ತಾಗ್ತಾ ಇದೆ, ಅದು ನಮ್ಮನ್ನು ತಕೊಂಡು ಹೋಗ್ಲಿಕ್ಕೆ ಪುರ್ಸೊತ್ತೇ ಇಲ್ಲ. ಹಾಗಂತ ನಮಗೆ ಪುರ್ಸೊತ್ತುಂಟು, ಅವನಿಗಿಲ್ಲ. ಓಯ್ ನಾವು ಯಾರು ಅಂತ ಗೊತ್ತಾಗ್ಲಿಲ್ವಾ? ನೋಡಿದ್ರೆ ಬ್ರಾಹ್ಮಣರು ಅಂತಷ್ಟಾದ್ರೂ ಗೊತ್ತಾಯ್ತಲ್ಲ. ಹಾ, ಸುದೇವ ಬ್ರಾಹ್ಮಣ ಅಂತ ನನ್ನ ಹೆಸರು. ಸುದೇವ ಶರ್ಮಾ ಅಂತ ನಾನೀಗ ಸುದೇವನಿಗೆ ಬಿಟ್ಟಿದ್ದಾರೆ, ಶರ್ಮನಷ್ಟೇ ಹಿಡ್ಕೊಂಡಿದ್ದಾರೆ ಕೆಲವರು. ಆಗ್ಲಿ ಇಷ್ಟೊತ್ತಿನ ಮೇಲಾದ್ರೂ ಅವರು ಕೊಟ್ರಲ್ಲ ನೀವು. ಅಲ್ಲ ಅದು ಹೌದು, ಬ್ರಾಹ್ಮಣ ನಾನು ಹೌದು. ಎಷ್ಟು ಜನ ತಿಳ್ಕೊಳ್ಳೋರಿದ್ದಾರೆ ಅಂತ ಹೇಳಿ. ಯಾಕೆ ಹೇಳ್ತೆ ಗೊತ್ತಾ? ಈಗ ಬ್ರಾಹ್ಮಣರನ್ನು ನೋಡಿದ್ರೆ ತಾತ್ಸಾರ ಮಾಡುವುದು ಹೆಚ್ಚು. ಯಾಕೆಂದ್ರೆ ಈಗ ಯಾರಿಗೆ ಬೆಲೆ ಎನ್ನುವುದು ನಾನು ತಿಳ್ಕೊಂಡಿದ್ದೇನೆ. ಬ್ರಹ್ಮಕ್ಷತ್ರಿಯ ವೈಶ್ಯಶೂದ್ರ ವರ್ಣಾಶ್ರಮದಲ್ಲಿ ಶ್ರೇಷ್ಠ ಜನ್ಮ ನಮ್ಮದು ಹೌದು, ಆದ್ರೆ ನಮಗೆ ಬೆಲೆ ಅಂತ ನಾನು ಹೇಳುವುದಿಲ್ಲ. ಯಾರಲ್ಲಿ ಹಣ ಉಂಟೋ ಅವನಿಗೆ ಬೆಲೆ ಇಷ್ಟಂತ ತಿಳ್ಕೊಂಡಿದ್ದೇನೆ ನಾನು. ಯಾಕೆಂದ್ರೆ ಬಡತನವೇ ನಮ್ಮದು ಮೂಲ ಬಂಡವಾಳ ಆಗಿದೆ ನೋಡಿ. ಅಯ್ಯೋ ದೇವರೇ, ಯಾಕಾದ್ರೂ ಬದುಕಬೇಕಪ್ಪ ಅಂತ ಅನ್ನಿಸ್ತಾ ಉಂಟು, ಆದ್ರೆ ತಕೊಂಡು ಹೋಗುವುದಿಲ್ಲ. ಇಷ್ಟನ್ನು ನಿಮ್ಮಲ್ಲಿ ಯಾಕೆ ಹೇಳಿದೆ? ಕೇಳುವ ಸಹನೆ ನಿಮಗಾದ್ರೂ ಉಂಟಲ್ಲ ಅಂತ ಹೇಳು ಸ್ವಾಮಿ. ಹುಟ್ಟಿನಿಂದ ನಾನು ಕಂಡದ್ದೇನು ಕೇಳಿದ್ರೆ ಬಡಸ್ತನ ಬಿಟ್ರೆ ಮತ್ತೇನಲ್ಲ ನೋಡಿ. ಯಾಕೆಂದ್ರೆ ನಮ್ಮ ತಂದೆಯವರಿಗೆ ಉಬ್ಬಸ ಇತ್ತು, ಅಸ್ತಮ. ಹಾಗೆ ಅವ್ರು ನನ್ನ ಮುದಿ ದಂಪತಿಗಳನ್ನ ಸಾಕುವುದು ನನ್ನ ಬಾಲ್ಯದಲ್ಲಿ ನನಗಾಯ್ತು. ತಂದೆ ತಾಯಿ ಅಲ್ವ ದೇವರಿಗೆ ಸಮಾನ ಅಂತ ಸಾಕಿದೆ. ಮದುವೆ ಏನು ಪ್ರಾಯಕ್ಕೆ ಬಂದ್ರು ಬೇಡ ಅನ್ನಿಸ್ತಿತ್ತು, ಯಾಕೆಂದ್ರೆ ಬಡತನ. ಆದ್ರೆ ಕೇಳಲಿಲ್ಲ. ನನ್ನ ಕಣ್ಣು ಮುಚ್ಚುವುದ್ರೊಳಗೆ ಅದೊಂದು ಒಳ್ಳೆ ಕಾರ್ಯ ನೋಡ್ಬೇಕು, ಮಗನೇ ಮದುವೆ ಆಗು ಅಂದ್ರು. ಅದೇ ತೊಂದ್ರೆ ಇಲ್ಲ, ನೀವ್ ಹೇಳಿದ್ದು ಅಂತ ಹೇಳಿದೆ. ಅಪ್ಪಯ್ಯನೇ ನೋಡಿದ್ರು, ಮದುವೆ ಮಾಡಿದ್ರು. ಏನ್ ಮಾಡುವ ಹೇಳಿ? ತಲೆ ಬಿಸಿ ಬಿಟ್ರೆ ಮತ್ತೇನಿಲ್ಲ. ಈಗ ನಮ್ಗಿರುವುದು ಮೂಲ ಅಂದ್ರೆ ಈಗ ಅದೇ ತಲೆ ಬಿಸಿ ಅಷ್ಟುಂಟು, ಮತ್ತೇನಿಲ್ಲ. ಯಾಕೆ ಹೇಳ್ತೇನೆ? ಮದುವೆ ಆಗ ಕೆಲವು ಕಾಲ ಆದ್ರೂ ಮಕ್ಕಳೇ ಆಗ್ಲಿಲ್ಲ ನೋಡಿ. ಈಗ ಮಕ್ಕಳಿಲ್ಲದೆ ಹೋದ್ರು ಅಡ್ಡಿಲ್ಲ ಅಂತ ಇತ್ತು ನನಗೆ. ಯಾಕೆಂದ್ರೆ ಬಡತನ, ನಾವು ಊಟ ಮಾಡ್ಕೊಂಡು ಹೋಗುದೇ ಕಷ್ಟ, ಹುಟ್ಟಿದ ಮಕ್ಕಳಿಗೆ ಏನು ಹಾಕುವುದು? ಮಕ್ಕಳಿಲ್ಲದೆ ಹೋದ್ರು ಅದೇ ಒಳ್ಳೇದು ಅಂತ ಲೆಕ್ಕ ಹಾಕಿದವ ನಾನು. ಆದ್ರೆ ಊರಿನ ಹೆಂಗಸರಲ್ಲ ನನ್ನ ಹೆಂಡತಿ ಮುಖ ನೋಡಿದ್ರೆ ಮುಖ ಮುರಿತಾರೆ. ಮಕ್ಕಳ ತಾಯಂದಿರು ಮಕ್ಕಳನ್ನು ಕೈ ಕೊಡುವುದಿಲ್ಲ. ಅಯ್ಯಯ್ಯೋ ಬಂಜೆ ಎತ್ತರು ಕೊಟ್ರೆ ಮಕ್ಕಳು ಮುಟ್ಟಬಾರದು ಅಂತ. ಇದನ್ನೆಲ್ಲ ನೋಡಿ ತಲೆ ಬಿಸಿಯಾಗಿ ಹೋಗಿ ನನ್ನ ಹೆಂಡತಿ ಜಾತಕವನ್ನು ತೋರಿಸಿದ್ದು ಹೌದು. ಏನು ಮಾಡುವ ಹೇಳಿ? ಸಂತಾನ ಭಾಗ್ಯವೇ ಅವಳಿಗಿಲ್ಲ. ತಪ್ಪು ಮಾಡಿದ್ ನಾನು. ಅಪ್ಪನ ಒತ್ತಾಯಕ್ಕೆ ಮದುವೆ ಆದ, ಜಾತಕವೂ ನೋಡ್ಲಿಲ್ಲ, ಏನೂ ಇಲ್ಲ. ಇನ್ನು ಜಾತಕ ನೋಡಿ ಮತ್ತೊಂದು ಮದುವೆ ಆಗುವ ನನಗೆ ಅಂತಲ್ಲ, ಇವರೆಲ್ಲ ನಿಂದೆ ಮಾಡ್ತಾರಲ್ಲ ಅದಕ್ಕಾಗಿ ಅಂತೇಳಿ ಲೆಕ್ಕ ಹಾಕಿ ಜಾತಕ ನೋಡಿದಾಗ ಒಂದು ಜಾತಕ ನೋಡಿ ನಮಗೆ ಕೂಡಿ ಬಂತು. ಅಲ್ಲಿ ಏನುಂಟು, ಹಲವು ಮಕ್ಕಳ ತಾಯಿ ಆಗುವ ಯೋಗ್ಯ ಉಂಟು ಅಂತ ಬಂತು. ಮತ್ತೆ ತಡ ಮಾಡಲಿಲ್ಲ, ಮದುವೆ ಆದೆ. ಮದುವೆ ಹೇಗಾಯ್ತು ಅಂತ ಕೇಳಬೇಡಿ, ಯಾಕೆಂದ್ರೆ ಮದುವೆ ನನಗೆ ಗೊತ್ತು, ನಮ್ಮ ಪಕ್ಕದ ಮನೆಯವರಿಗೆ ಗೊತ್ತು. ಆ ಲೆಕ್ಕದಲ್ಲ ಮದುವೆ ಆಯ್ತು. ಹೇಳಲಿಕ್ಕೆ ಹೋಗ್ಲಿಲ್ಲ, ಅವ್ರಿಗೆ ಸುದ್ದಿ ಆಗಿದೆ ಅಷ್ಟೇ. ಹಾಗೆ ಆ ನೆಲೆಯಲ್ಲ ಮದುವೆ ಆಯ್ತು. ಮದುವೆ ಆದ್ಮೇಲೆ ಪುರುಸೊತ್ತಿಲ್ಲ. ನಮಗಾದದ್ದು ಏನು ಕೇಳಿದ್ರೆ ಮಕ್ಕಳೇ ಬಿಟ್ರೆ ಬೇರೆ ಏನಾಗ್ಲಿಲ್ಲ. ಈಗ ತಲೆ ಬಿಸಿ ಹೆಚ್ಚಿಗೆ ಆದ್ ನೋಡಿ. ಮಕ್ಕಳಿಲ್ಲದೆ ಹೋದ್ರು ಅಡ್ಡಿಲ್ಲಾಗಿತ್ತು. ಈಗ ಮಕ್ಕಳನ್ನು ಸಾಕುವ ಹೊಣೆಗಾರಿಕೆ ನನ್ನದ್ದಲ್ವ. ಮಕ್ಕಳು ಎಷ್ಟು ಕೇಳಿದ್ರೆ ಲೆಕ್ಕಕ್ಕೆ 11 ಉಂಟು. ಅದರಲ್ಲಿ ಹೆಣ್ಣೆ ಹೆಚ್ಚಿಗೆ ಉಂಟು, ಗಂಡು ಕಡಿಮೆ ಉಂಟು. ಹೀಗಾಗಿ ಎಳೆ ಮಕ್ಕಳನ್ನು ಸಾಕಬೇಕಾದ ಜವಾಬ್ದಾರಿ ನನ್ನದ್ದು. ಕೆಲಸ ಮಾಡುವುದಕ್ಕೂ ಅಥವಾ ಮತ್ತೇನಾದ್ರು ಮಾಡ್ಲಿಕ್ಕೆ ಕೂಡುವುದಿಲ್ಲ. ಆದ್ರಿಂದ ನನಗಿರುವ ದಾರಿ ಅಂದ್ರೆ ಭಿಕ್ಷಾಟನೆ. ಹಾಗಾಗಿ ಬೆಳಗ್ಗೆ ಎದ್ದವ ಹೊರಟದ್ದೆ. ನೋಡೋಣ, ಮುಂದೆ ಹೋಗ್ತೇನೆ. ಅಯ್ಯಪ್ಪ, ಅಯ್ಯಯ್ಯೋ, ಇದ್ಯಾರು? ಭಟ್ರು? ನಾನೇ. ನೀವೇನಿಲ್ಲಿ? ಏನು ಭಟ್ಟರೇ ಎತ್ತ ಹೊರಟಿರಿ? ಮಾನ ಮುಚ್ಚರೋ ಬಟ್ಟೆಯುಟ್ಟಿರಿ, ಮಾನ ಮುಚ್ಚರೋ ಬಟ್ಟೆಯುಟ್ಟಿರಿ. ಏನು ಹೊಟ್ಟೆಯೋ ಬೆನ್ನ ಸೇರಿದೆ, ಏನು ಹೊಟ್ಟೆಯೋ ಬೆನ್ನ ಸೇರಿದೆ, ಬೆನ್ನ ಸೇರಿದೆ. ತಾನ ಜನ್ಮ ಜೋತು ಬಿದ್ದಿದೆ. ಏನು ಭಟ್ಟರೇ ಎತ್ತ ಹೊರಟಿರಿ? ಇದ್ಯಾರು ಭಟ್ರು? ಹೌದು. ಅಯ್ಯೋ, ನಿಮ್ಮ ಅವಸ್ಥೆ
ಏನ್ ಮಾಡುವ, ನಮ್ಗೆ ಇದೇ ಅವಸ್ಥೆ ವ್ಯವಸ್ಥೆ ಆಗಿದೆ ಅಷ್ಟೇ. ಇದೇನು ನೀವು ಇಲ್ಲಿ ಈ ವನದಲ್ಲಿ? ನಾನು ವನಕ್ಕೆ ಬರಬೇಕು ಅಂತಲೇ ಬಂದಿದ್ದಲ್ಲ, ಮತ್ತೆ ಹೂಗೈಲಿಕ್ಕೆ ಬಂದಿದ್ದೀರಾ? ಅಲ್ಲಪ್ಪ, ಹೋಗ್ತಾ ನನಗೆ ಇಲ್ಲಿ ವನ ಸಿಕ್ಕಿದ್ದಷ್ಟೇ. ಹಾಗೆ ಭಟ್ರೆ, ನಿಮ್ಮ ಅವಸ್ಥೆಯನ್ನು ನೋಡುವಾಗ ನಗು ಬರ್ತಾ ಉಂಟು. ಯಾಕೋ? ನೀವು ಒಬ್ರಲ್ಲ, ಜೊತೆಗೆ 8-10 ಮಕ್ಕಳಿದ್ದಾರೆ. ಹೌದಾ ಭಟ್ರೆ? ನೀವು ಸ್ನಾನ ಮಾಡದೆ ಎಷ್ಟು ಸಮಯ ಆಯ್ತು? ಯಾಕಮ್ಮ? ನಿಮ್ಮ ಯಜ್ಞೋಪವೀತವನ್ನು ನೋಡುವಾಗ ಅದ್ರಲ್ಲಿ ಎಷ್ಟು ಕೊಳೆ ಹಿಡಿದಿದೆ. ಅಯ್ಯೋ ನಿಮ್ಮ ಅವಸ್ಥೆ ಏನ್ ಮಾಡುವುದು ಹೇಳು. ಹೊಟ್ಟೆ ನೋಡಿದ್ರೆ ಬೆನ್ನನ್ನು ಸೇರಿಕೊಂಡಿದೆ. ನೀವು ಎಲ್ಲಿ ಹೋಗುವವರು? ಇಲ್ಲಿ ಏನು ಮಾಡುವುದು? ತಾಯೇ, ನೀನು ಕೇಳಿದ್ದು ಒಳ್ಳೇದಾಯ್ತು. ಅಮ್ಮ ಭಟ್ರೆ, ನೀನಾದ್ರೂ ನಿಮ್ಮ ಅವಸ್ಥೆ ಏನು ಅಂತ ಕೇಳಿದೆಯಲ್ಲ, ಅದೇ ಯಾಕೆ ಸಂತೋಷ ಆಯ್ತು ತಾಯಿಯೇ. ಬಡತನದಲ್ಲಿ ಬೆಂದು ಬಳಲಿ ಬೆಂಡಾಗಿ ಹೋದವನು ನಾನು. ಮತ್ತೆ ಕೇಡಿಗೆ 10-11 ಮಕ್ಕಳು ಬೇರೆ. ನನ್ನ ಹೊಟ್ಟೆಯನ್ನು ಹೊರೆದುಕೊಳ್ಳುವುದೇ ಕಷ್ಟ, ಈ ಮಕ್ಕಳ ಹೊಟ್ಟೆ ಹೇಗೆ ಹೊರಬೇಕು ಹೇಳು. ಬಟ್ಟೆ ಹರಿದಿದೆ ಅಂತ ಹೇಳ್ದಿಯಲ್ಲ, ಹೌದು. ಒಂದು ಲೆಕ್ಕದಲ್ಲಿ ನಮ್ಗೆ ತಲೆ ಬಿಸಿ ಇಲ್ಲ. ಹೇಸಿಗೆ ಅಲ್ವಾ? ಅಲ್ಲಮ್ಮ, ಈಗ ಬಟ್ಟೆ ಒಳ್ಳೇದಿದ್ರೆ ಹರಿತದೆ ಹೇಳು ತಲೆ ಬಿಸಿ ಇತ್ತು. ಹರಿದ ಬಟ್ಟೆ ಆದ್ರೆ ಮತ್ತೆ ಹರಿತದೆ ಹೇಳು ತಲೆ ಬಿಸಿ ನಮಗಿಲ್ಲ. ಇದು ಒಳ್ಳೆ ಮಾನ ಮುಚ್ಕೊಳ್ಲಿಕ್ಕಾದ್ರೆ ಆಯ್ತು ಅಷ್ಟೇ. ಈಗ ಆ ಪ್ರಮಾಣದಲ್ಲಿ ಇದ್ದೇನೆ, ಒಂದು ಉಪಕಾರ ಮಾಡುತ್ತಾಯೇ. ಏನಾಗಬೇಕು? ಬಡಸ್ತಿಕೆಯಿಂದ ಬಳಲಿ ಬೆಂಡಾಗಿದ್ದೇನೆ ಅಂತ ಹೇಳಿದ್ನಲ್ಲ, ಬದುಕಿಗೆ ಆಧಾರವಾಗಿ ಬದುಕಬೇಕು ಅಂತಾದ್ರೂ ಹೊಟ್ಟೆಗೆ ಏನಾದ್ರೂ ಬೇಕಲ್ಲ, ಅಷ್ಟಕ್ಕಾಗಿ ಏನಾದ್ರೂ ಕೊಡುತ್ತಾಯೇ. 4 ದಿವಸ ನಿನ್ನ ಹೆಸರು ಹೇಳ್ಕೊ ತಿಂದ್ಕೊಳ್ತೇನೆ. ಸಾಕು ಮಾಡಿ, ಸಾಕು ಮಾಡಿ. ಭಟ್ರೆ, ನೀವು ನನ್ನಲ್ಲಿ ಭಿಕ್ಷೆ ಕೇಳುದಾ? ಹೌದಮ್ಮ. ನಿಮ್ಗೆ ಕೊಟ್ಟ ಸಲುಗೆ ಜಾಸ್ತಿ ಆಯ್ತು. ಯಾಕೆ ತಾಯೇ? ನಾನು ಸ್ವಲ್ಪ ಸಲುಗೆಯಿಂದ ಮಾತಾಡಿದ್ರೆ ಹೀಗೆಲ್ಲ ಹೇಳುದ ನೀವು? ಏನು ಹೇಳಿದ್ದೆ ನಾನು? ಭಿಕ್ಷೆ ಯಾರಲ್ಲಿ ಕೇಳಬೇಕು ಅಂತ ಗೊತ್ತಿಲ್ಲ ನಿಮಗೆ? ನಮ್ಮಂತ ಬಡವರು ನಿಮ್ಮಂತ ಧನಿಕರಲ್ಲೇ ಕೇಳಬೇಕು. ನಾನು ರಾಜಕುಮಾರಿ ಗೊತ್ತುಂಟಾ? ಹಾಗಾಗಿಯೇ ಕೇಳಿದ್ದು. ಅದು ನನ್ನಲ್ಲಿ ಕೇಳುವುದಾ? ಮತ್ತೆ ಅರಮನೆಗೆ ಹೋಗ್ಬೇಕಿತ್ತು, ನನ್ನ ಅಪ್ಪನಲ್ಲಿ ಕೇಳಬೇಕಿತ್ತು. ಬಾ, ನಿಮ್ಮ ಅಹಂಕಾರವೇ. 8-10 ಮಕ್ಕಳಿವೆ ಅಲ್ಲ, ಸೆಗಣಿಯಲ್ಲಿ ಹುಳು ಹುಟ್ಟಿಕೊಂಡ ಹಾಗೆ, ಅಲ್ಲ ಹಂದಿ ಮರಿ ಹಾಕಿದ ಹಾಗೆ. ಏನೋ ನಿಮ್ಮ ಮುಖಕ್ಕೆ ಹೋಗ್ತಿರಲ್ವ ಇಲ್ಲಿಂದ? ತಾಯೇ, ಏನು ಕೊಡುವ ಮನಸ್ಸು ನಿಮ್ಗೆ ಉಂಟು ಅಂತಾದ್ರೆ ಕೊಡುವುದೇನು ಕಷ್ಟ ಇಲ್ಲ. ಏನು? ಯಾಕೆಂದ್ರೆ ನಿಮ್ಮ ದೇಹದಲ್ಲಿ ಒಂದು ಆಭರಣ ಉಂಟಲ್ಲ, ಅಷ್ಟೆಲ್ಲ. ಹೌದು. ಅದ್ರೊಳಗೆ ಒಂದನ್ನು ತೆಗೆದು ಕೊಟ್ರೆ ನನಗೆ ಕೆಲವು ತಿಂಗಳು ಆಗ್ಲಿಕ್ಕಿಲ್ವಾ? ಭಟ್ರೆ, ಸ್ವಲ್ಪ ನಾಳೆಗೆ ಬಿಗಿ ಹಿಡಿದು ಮಾತಾಡಿ. ನನ್ನ ಕೊರಳಲ್ಲಿಲ್ವಾ ಇರುವಂತಹ ಆಭರಣವನ್ನು ಕೇಳ್ತೀರಾ? ಹೌದು. ಬೇಗ ನಿಮ್ಗೆ ಆಭರಣ ಕೊಡ್ತೀನಿ. ಹೊರಟು ಹೋಗ್ತೀರಿಲ್ವಾ? ಕೊಡುವುದಿಲ್ವಾ? ಕೊಡುವುದಿಲ್ಲ. ಏನ್ ಹೇಳ್ದೆ ನೀನು? ಬಡವ ಬ್ರಾಹ್ಮಣ ನಾನು, ಹೌದು. ಆದ್ರೂ ಬಡವನಾದ್ರೂ ನಾನು ಬ್ರಾಹ್ಮಣ ಎನ್ನುವ ಪ್ರಜ್ಞೆ ನೀನು ಇಟ್ಕೊಳ್ಳಿಲ್ಲ ಅಲ್ವಾ? ಏನೋ ಪ್ರಜ್ಞೆ ಬೇಕು. ಏನೋ ನನ್ನ ಕಷ್ಟದಲ್ಲಿ ಬಂದು ಕೇಳಿದ್ರೆ ಕೊಡುವ ಮನಸ್ಸಿಲ್ಲ ಅಂತಾದ್ರೆ ನಿನ್ನ ಕೊಡದೆ ಹೋದ್ರು ತೊಂದರೆ ಇರಲಿಲ್ಲ. ಏನು ಹಂದಿ ಮರಿ ಇಟ್ಟಾಗೆ ನಾನು 10-11 ಮಕ್ಕಳನ್ನು ಪಡೆದದ್ದ. ಹೌದು. ಈ ರೀತಿ ಮದಾಂಧಳಾಗಿ ಮಾತಾಡಿದೆಯಲ್ಲ, ಇದು ನಿನಗೆ ಶಾಪ. ಮಕ್ಕಳು ಒಂದೇ ಹುಳುಗಳ ತೆರೆದಿ ನೆವೆಯುವುದು. ಒಂದು ಹುಳು ಕಿತ್ತಾಡಿ ನನಗೆ ಒಂದು ಬಡವನಾದ ನನ್ನನ್ನು ಹೀಯಾಳಿಸಿದ್ದೀಯ, ಮಕ್ಕಳನ್ನು ನೀನು ಶೂಕರಕ್ಕೆ ಹೋಲಿಸಿದ್ದೀಯ. ಹಾಗಾಗಿ ಇದು ನಾನು ಕೊಡುವ ಶಾಪ ಇಷ್ಟೇ. ಏನು? ಸಿರಿವಂತಿಕೆ ಇದ್ರೆ ಎಲ್ಲವೂ ಆಗ್ತದೆ ಅಂತ ತಿಳಿದುಕೊಂಡಿದ್ದೀಯಲ್ಲ. ಮುಂದೆ ನಿನಗೆ 101 ಮಕ್ಕಳು ಹುಟ್ಟಿ ನಿನ್ನ ಮಾತನ್ನು ಕೇಳದೆ ನಿನ್ನ ಕಣ್ಣು ಮುಂದೆ ಸರ್ವನಾಶ ಆಗಿ ಹೋಗಬೇಕು. ಅದನ್ನು ನೋಡಿ ನೀನು ಕೊರಗಿ ಸಾಯಬೇಕು. ಶಾಪ. ಇದ್ದಸ್ತಿನೆಯೊಳಗೆ ಭಾಗೀರಥಿಯ ಇದ್ದಸ್ತಿನ ಪುರದಿ ಭಾಗೀರಥಿಯ ಚಿತ್ತದಡಿಗೆಯ ಚಿತ್ತದಡಿಗೆಯ
ಅವನ ಮಸ್ತಕದ ಮುಕುಟದ ಮಣಿಯಂತೆ ರಂಜಿಸುವಂಥ ಆ ಮಹಿಮಾನ್ವಿತ ಚಂದ್ರನಿಂದ ಪ್ರತಿಷ್ಠಾಪಿತವಾದಂಥ ಪಾವನ ವಂಶವಲ್ಲವೇ ನಮ್ಮದು. ನನ್ನಪ್ಪ ದುಃಖಿತನಾಗಿ ಮನೆಯಲ್ಲಿರುವ ಹೊತ್ತಿಗೆ ಅವನ ದುಃಖವನ್ನು ನಿವಾರಿಸಿಕೊಡುವುದರ ಮೂಲಕ ನನ್ನ ಪುತ್ರತ್ವದ ಸಾರ್ಥಕತೆ ಎಂಬ ನೆಲೆಯಲ್ಲಿ ಹೊಳೆಯ ಬದಿಯಲ್ಲಿದ್ದಂಥ ಆ ಸತ್ಯವತೀ ದೇವಿಯನ್ನು ಕರೆತಂದು ಆ ನನ್ನ ಅಪ್ಪ ಶಂತನು ಮಹಾರಾಜನಿಗೆ ಮದುವೆ ಮಾಡಿಸಿದರೆ ಪರಿಣಾಮ ಇಚ್ಛಾಮರಣದ ವರವು ನನ್ನ ಪಾಲಿಗೆ ಅನುಗ್ರಹೀತವಾಯಿತು. ಬಹುಶಃ ಈ ವಂಶವಲ್ಲರಿ ನನ್ನಿಂದ ಕಾಪಿಡಲ್ಪಡಬೇಕು ಎಂಬ ಉದ್ದೇಶ ಒಂದನ್ನು ಬಿಟ್ಟರೆ ಈ ನನ್ನ ಇಚ್ಛಾಮರಣಕ್ಕೆ ಅರ್ಥವೋ ಉದ್ದೇಶವೋ ಏನೇನೂ ಸಿಗುವುದಿಲ್ಲ. ಅಂದಿನಿಂದ ಇಂದಿನ ತನಕವೂ ಆ ದೆಸೆಯಲ್ಲೇ ಸಾಗಿ ಬಂದಿದ್ದೇನೆ. ಪರಿಣಾಮದಿಂದಲೇ ಅಲ್ಲವೇ ಚಿತ್ರವೀರ್ಯ ವಿಚಿತ್ರವೀರ್ಯಾದಿಗಳ ಸಂಜನನ ಈ ಮನೆಯಲ್ಲಿ ಆದುದು. ನಾಮಮಾಶ್ಚರ್ಯವನ್ನು ತಳೆದಂಥ ಒಬ್ಬನೊಬ್ಬ ಚಿತ್ರಸೇನ ಗಂಧರ್ವನಿಂದ ಚಿತ್ರವೀರ್ಯ ಅಳಿದ ಬಳಿಕ ವಿಚಿತ್ರವೀರ್ಯನ ಭವಿತವ್ಯ ಭವ್ಯವಾಗುವತ್ತ ಅವನಿಗೆ ಕಾಶಿರಾಜಕುಮಾರಿಯರಾದಂಥ ಅಂಬಿಕೆ ಅಂಬಾಲಿಕೆಯವರೊಂದಿಗೆ ವಿವಾಹವನ್ನೂ ಏರ್ಪಡಿಸಿಕೊಟ್ಟೆ. ವೇದವ್ಯಾಸರ ಅನುಗ್ರಹ ವಿಶೇಷದಿಂದ ಇಬ್ಬರು ಮಕ್ಕಳು ಆ ಉಭಯ ರಾಣಿಯರಲ್ಲಿ ಹುಟ್ಟಿಕೊಂಡರು. ಒಬ್ಬಾತ ಧೃತರಾಷ್ಟ್ರ, ಹುಟ್ಟಿನಿಂದಲೇ ಕುರುಡ. ಇನ್ನೊಬ್ಬ ಪಾಂಡು, ಅವನು ರೋಗಿಷ್ಠ. ಆದರೆ ಕುರುಡನಿಗಿಂತ ಮೆಳ್ಳೆಗಣ್ಣು ವಾಸಿ ಎಂಬ ನಾಡಾಡಿಗಳ ಮಾತಿನ ರೀತ್ಯ ಧೃತರಾಷ್ಟ್ರ ಅರಸೊತ್ತಿಗೆ ಎಂದು ಒಪ್ಪಿದರು. ಗರ್ಭಗುಡಿಯಲ್ಲಿರುವಂತಹ ವಿಗ್ರಹದ ಹಾಗೆ ಚಕ್ರವರ್ತಿ ಎನ್ನಿಸಿಕೊಂಡು ಊರಿನ ಮೇಲೆ ದಿಗ್ವಿಜಯಗಳನ್ನೆಲ್ಲ ಸಾಧಿಸಿಕೊಳ್ಳುತ್ತಿರುವಂಥ ಆ ಪಾಂಡು ದೇವಸ್ಥಾನದ ಹೊರಗಡೆ ತಿರುಗುವಂಥ ಉತ್ಸವದ ಮೂರ್ತಿಯ ಹಾಗೆ ರಾಜ್ಯಭಾರವೇನು ಸುಸೂತ್ರವಾಗಿ ಸಾಗುತ್ತಿದೆ. ತನ್ನ ದಿಗ್ವಿಜಯದ ಕಾಲದಲ್ಲೇ ಮಾದ್ರಾದೀಶ್ವರನ ಮಗಳಾದಂಥ ಮಾದ್ರಿ ಎಂಬವಳನ್ನು, ಅದಕ್ಕೂ ಪೂರ್ವದಲ್ಲಿ ಕುಂತಿಭೋಜನ ಮಗಳಾದಂಥ ಕುಂತಿ ಎಂಬವಳನ್ನು ಪಾಂಡು ಮದುವೆಯಾದದ್ದೇನೋ ಹೌದು. ಅರಮನೆಯಲ್ಲೇ ಇರುವಂಥ ಕುರುಡನಿಗೆ ಮದುವೆಯೊಂದನ್ನು ಮಾಡಿಸಬೇಕಾದ ಗುರುತರವಾದ ಹೊಣೆಗಾರಿಕೆ ಈ ಸಿಂಹಾಸನದ ಪರುಪತ್ತಿಯನ್ನೊಪ್ಪಿದ ನನಗೆ ಕರ್ತವ್ಯ. ಅಷ್ಟಾಗುವಾಗಲೇ ಸಂದೇಶಚರನೋರ್ವನಿಂದ ನಮ್ಮೀ ಜಂಬೂದ್ವೀಪದ ಹೊರಗಡೆ ಇರುವಂಥ ಗಾಂಧಾರ ದೇಶದಲ್ಲಿ ಒಬ್ಬಳು ಸಕಲ ಸಲ್ಲಕ್ಷಣ ಭರಿತೆಯಾದಂಥ ವಧು ಗಾಂಧಾರ ರಾಜನಿಗೆ ಮಗಳಾಗಿ ಇರುವುದು ತಿಳಿದು ಬಂದಿದೆ. ಹೆಣ್ಣನ್ನು ತರುವುದು ಎಲ್ಲಿಂದ ಎಂಬುದು ಮುಖ್ಯ ಅಲ್ಲ, ಎಂಥವಳಾಗಿದ್ದಾಳೆ ಎನ್ನುವುದು ಮುಖ್ಯ. ಒಬ್ಬ ಅರಸನ ಮಗಳು. ನಮ್ಮಲ್ಲಿ ಬೇಕೆಂದು ಬಯಸಿದರೆ ಹೆಣ್ಣು ಕೊಡುವವರು ಇದ್ದಾರೋ ಇಲ್ಲವೋ. ಅಪ್ಪಂದರು ಕೊಟ್ಟಾರು, ಬಂದ ಹೆಣ್ಣುಗಳು ಎಷ್ಟರ ಮಟ್ಟಿಗೆ ಇದನ್ನು ಒಪ್ಪಿಕೊಂಡಾರು. ಕಣ್ಣಿಲ್ಲದ ಕುರುಡನ ಸೇವೆಯನ್ನು ಅವರನ್ನು ವಂಚಿಸುವಂಥ ಉದ್ದೇಶವೂ ನನಗಿಲ್ಲ. ದೇಶದ ಹೊರಗಿರುವಂಥ ಹೆಣ್ಣೊಬ್ಬಳನ್ನು ನಾವು ತಂದುಕೊಂಡ್ರೆ ವಿಹಿತ ಅಂತ ನನಗೆ ಕಾಣಿಸ್ತದೆ. ಅದಕ್ಕಾಗಿ ಆ ಗಾಂಧಾರವನ್ನು ಆಳುತ್ತಿರುವಂಥ ಸುಬಲ ರಾಜನಿಗೆ ಹಿಂದೆ ನಮ್ಮ ಕನ್ಯಾಪೇಕ್ಷೆಯ ಕುರಿತು ಓಲೆಯನ್ನು ಬರೆದು ಕಳುಹಿಸುತ್ತೇನೆ. ನೋಡೋಣ, ಉತ್ತರವನ್ನು ಅವಲಂಬಿಸಿ ಮುಂದಿನ ಕಾರ್ಯಕ್ರಮವನ್ನು ಏರ್ಪಡಿಸೋಣ. ಷೋಡಶಿಯಾಗಿರುವಂತಹ ಗಾಂಧಾರಿಗೆ ಯಾವಾಗ ವಿವಾಹ ಮಾಡಿಸೋಣ ಎಂಬ ಈ ಚಿಂತೆಯಲ್ಲೇ ಮುಣುಗಿದ್ದಾಗ ಹಸ್ತಿನಾಪುರದಿಂದ ಬಂತಲ್ಲ ಒಂದು ಓಲೆ ವಾಚಿಸಿದೆ. ಭೀಷ್ಮ ಈ ಓಲೆಯನ್ನು ಕಳುಹಿದ್ದಾನೆ. ಓಲೆಕಾರ ಅದು ಹೇಳಿದ್ದಾನೆ, ಏನೋ ಇರಬಹುದು ಅಂತ ವಾಚಿಸಿದೆ.
ಧೃತರಾಷ್ಟ್ರ ಅವನಿಗೆ ನನ್ನ ಮಗಳಾಗಿರುವಂಥ ಗಾಂಧಾರಿಯನ್ನು ಮದುವೆ ಮಾಡಿಕೊಡಬೇಕು ಎಂಬ ತಮ್ಮ ಅಪೇಕ್ಷೆಯನ್ನು ನಿವೇದಿಸಿಕೊಂಡಿದ್ದಾನೆ. ಛೇ, ಸರ್ವ ಲಕ್ಷಣ ಭರಿತೆಯಾಗಿರುವಂತಹ ನನ್ನ ಮಗಳಾಗಿರುವಂತಹ ಗಾಂಧಾರಿ ರಾಜಕುಮಾರಿ, ಹಾಗೆ ಪೋಷಿಸಿದ್ದೆ, ಪಾಲಿಸಿದ್ದೆ ಅವಳನ್ನು. ಮನೆತನವೇನೋ ಒಳ್ಳೆಯದು ಹೌದು, ಚಂದ್ರವಂಶ, ಧರಾಣ್ಮರೆಲ್ಲ ತಲೆ ತೂಗುವಂತಹ ರಾಜ್ಯಭಾರವನ್ನು ಅವರು ಮಾಡ್ತಾ ಇದ್ದಾರೆ. ಆ ವರ್ತಮಾನವೂ ಉಂಟು ನಮಗೆ. ಆದರೆ ಈಕೆಯ ಕೈ ಹಿಡಿಯುವ ಒಬ್ಬ ಭಾಗ್ಯವಂತನಾಗಬೇಕು ಅಂತ ನಾನು ಯೋಚಿಸಿದರೆ, ಹುಟ್ಟು ಕುರುಡನಿಗೆ ನನ್ನ ಮಗಳನ್ನು ಕೊಡುವಂತಹ ದೌರ್ಭಾಗ್ಯ ನನ್ನ ಪಾಲಿಗೆ ಒದಗಿ ಬಂತೆ. ಏನು ಮಾಡೋಣ? ಆಲೋಚಿಸಲಿಕ್ಕೆ ನಾನೊಬ್ಬನೇ ಸಾಲದು. ಪ್ರಾಯಕ್ಕೆ ಬಂದ ಮಗ ಇದ್ದಾನೆ. ಶಕುನಿ, ಅಪ್ಪ ಕೇಳಿದೆಯೇನು ಹಸ್ತಿನಿಯಿಂದ ಬಂದಿರುವಂತಹ ಈ ಲೇಖನದ ಒಕ್ಕಣೆಯನ್ನ? ಧೃತರಾಷ್ಟ್ರನಿಗೆ ನಿಮ್ಮ ಮಗಳಾಗಿರುವಂತಹ ಗಾಂಧಾರಿಯನ್ನು ಕೊಟ್ಟು ವಿವಾಹ ಮಾಡತಕ್ಕದ್ದು ಭೀಷ್ಮರ ಅಂಬೋಣ. ಇದಕ್ಕೆ ನಿನ್ನ ಉತ್ತರವೇನು ಮಗನೇ? ಜನ್ಮಾಂಧನಿಗೆ ಹೆಣ್ಣು ಕಡುವುದೇ? ಹುಟ್ಟು ಕುರುಡಗೆ ಬಗೆದು ಹುಟ್ಟು ಕುರುಡಗೆ ಬಗೆದವರು ಕೊಡ ಕೆಟ್ಟ ಕಾಲವಾಗಿದ್ದೀರ. ಅಪ್ಪ, ಮಗು, ಪ್ರಾಯಶಃ ಭೀಷ್ಮನ ಪರಾಕ್ರಮಕ್ಕೆ ನೀವು ಹೆದರಿದ್ದೀರಿ. ಅಲ್ಲದೇ ಇದ್ರೆ ಏನು ಮಾಡೋಣ ಎಂಬ ಪ್ರಶ್ನೆಯಾದರೂ ಉಂಟೆ? ಇಲ್ಲ. ವಿದ್ಯಾಬುದ್ಧಿ ಸಂಪನ್ನೆಯಾದಂತಹ ಮಗಳು, ರಾಜಕುಮಾರಿ, ಅಂಥವಳನ್ನು ಹುಟ್ಟು ಕುರುಡನಿಗೆ ಕೇಳ್ತಾನಲ್ಲ, ಏನು ಮಾಡೋಣ ಅಂತ ಯೋಚಿಸಲಿಕ್ಕೆ ಇಲ್ಲ. ಕೊಡುವುದಿಲ್ಲ ಎನ್ನುವುದಷ್ಟೇ ಉತ್ತರವಾಗಬೇಕಿತ್ತು. ಹೌದು. ಆದರೆ ನೀವು ಏನು ಮಾಡೋಣ ಅಂತ ಯೋಚಿಸಿದಾಗ ಅದೇ ಭೀಷ್ಮನ ಪರಾಕ್ರಮಕ್ಕೆ ಹೆದರಿ ನೀವು ಹಾಗೆ ಹೇಳುತ್ತೀರಿ ಅಂತ ಯೋಚಿಸ್ತೇನೆ. ಹೌದು ಮಗನೇ. ಅಪ್ಪ, ಪರಾಕ್ರಮ ಎನ್ನುವುದು ಹಸ್ತಿನಾವತಿಯವರೆಗೆ ಮಾರಾಟವಾದದ್ದೇನೂ ಅಲ್ಲ. ನಮ್ಮ ದೇಶಕ್ಕೆ ಬರ ಬಡಿದದ್ದಿದ್ರೆ ಏನು, ನನ್ನ ತೋಳ್ಬಲಕ್ಕೆ ಬರ ಬಡಿಯಲಿಲ್ಲ. ಎಷ್ಟು ಮಾತ್ರಕ್ಕೂ ಸಹೋದರಿಯಾದಂತಹ ಗಾಂಧಾರಿಯನ್ನು ಹುಟ್ಟು ಕುರುಡನಿಗೆ ಕೊಡುವುದಕ್ಕೆ ಆಗುವುದಿಲ್ಲ. ಹಾಗೆಯೇ ರಾಯಸ ಕಳಿಸಿ. ಆಯ್ತು ಮಗನೇ, ಹಾಗೇ ಹೇಳಿ ಕಳಿಸೋಣ. ಸಂದೇಶವಾಗನು ತನ್ನ ಕತ್ತ ಮರ್ಮ ಬಂದಿದೆ ಮಾರೋದೆ. ತನ್ನ ಬಂದರ ಮರ್ಮ ಅಂದವನು ತಿಳಿದು ಕಲಿಬೀತ. ನಮ್ಮಲ್ಲಿರುವಂತ ದೊರೆ ಧೃತರಾಷ್ಟ್ರ ಹುಟ್ಟುಗುರುಡನೆಂಬ ಸಂಗತಿ ಗಾಂಧಾರದವರಿಗೆ ತಿಳಿದಿರ್ಲಿಕ್ಕಿಲ್ಲ ಅಂತ ಭಾವಿಸಿ ಅದನ್ನು ನಾನೂ ಮರೆಮಾಚಿ ಕೇವಲ ಕನ್ಯಾಪೇಕ್ಷೆಯನ್ನು ಪ್ರಕಟಿಸಿ ಓಲೆ ಬರೆದಿದ್ದೆ. ಈಗ ಅವರು ಹೆಣ್ಣು ಕೊಡುವುದಿಲ್ಲ ಎಂಬ ನೆಲೆಗೆ ಬಂದಿದ್ದಾರೆ ಎಂಬ ವರ್ತಮಾನ ಬಂತಲ್ಲ. ಮರುತ್ತರವಾಗಿ ಏನಿದ್ದೀತು, ಬಹುಶಃ ಕುರುಡುತನ ತಿಳಿದು ಹೋಗಿರಬೇಕು, ಕೊಡುವುದಕ್ಕೆ ಇಷ್ಟ ಇಲ್ಲ ಅಂತ. ಹೇ, ನಮ್ಮ ಹುಡುಗನಿಗೊಂದು ಮದುವೆ ಮಾಡಲೇಬೇಕಾದ ಅನಿವಾರ್ಯತೆ ನನಗುಂಟು. ಆದ್ದರಿಂದ ಕೊಡುವುದಿಲ್ಲ ಅಂತ ಹೇಳಿದವನಿಂದ ಹೆಣ್ಣನ್ನು ಪಡಿಬೇಕಾದ್ರೆ ಮಾರ್ಗ ಕೆಲವುಂಟು. ಬಲಾತ್ಕಾರದಿಂದ ಹೆಣ್ಣನ್ನು ತಂದು ಮದುವೆ ಮಾಡಿಸುವುದು ಒಂದು ಮಾರ್ಗವೇ, ನಮ್ಮಂಥ ಕ್ಷತ್ರಿಯರಿಗೆ ವಿಹಿತವಾದದ್ದೇ. ಒಂದೇ ಬೇಸರ, ಕ್ಷತ್ರಿಯರಿಗೆ ವಿಹಿತವಾದದ್ದು ಭೀಷ್ಮನಿಗೆ ವಿಹಿತವೇ? ಹೆಣ್ಣಿನ ಅಂತರಂಗದ ಅನಿಸಿಕೆಗೆ ಪ್ರಾಶಸ್ತ್ಯವನ್ನು ಕೊಟ್ಟದ್ರ ಪರಿಣಾಮವಾಗಿಯೇ ದೇವವ್ರತ ನಮ್ಮ ಹೆಸರನ್ನು ಹೊಂದಿದ್ದ ನಾನು ಭೀಷ್ಮತ್ವವನ್ನು ಹೊಂದಿದವನು. ಇವತ್ತು ಆ ಹೆಸರಿಗೆ ಅಪಚಾರಪ್ರಾಯವಾಗುವಂಥ ವ್ಯವಹಾರಕ್ಕೆ ತೊಡಗಬಹುದೇ? ಕೂಡದಲ್ವೇ? ಹೇಳಿ ಕೇಳಿ ಎಷ್ಟೋ ಸಂವತ್ಸರಗಳಿಗೆ ಒಂದು ಬಾರಿ ಮಳೆಯನ್ನು ಕಾಣುವಂಥ ಕೇವಲ ಮರುಭೂಮಿ ಅನ್ನಿಸಿದಂಥ ನಾಡು ಆ ಗಾಂಧಾರ ದೇಶ. ಯಾವಾಗ ನೋಡಿದರೂ ಆಹಾರದ ಕೊರತೆಯನ್ನು ಎದುರಿಸುವಂಥದ್ದು. ಯಾಕೊಂದು ಆಮಿಷವನ್ನು ಒಡ್ಡಬಾರದು? ಆಮಿಷವನ್ನು ಒಡ್ಡೋಣ. ಕೆಲಸ ಆಗಬೇಕಾದ್ರೆ ಸಾಮ ದಾನ ಅದು ಬೇಕು, ಭೇದ ಮೂರನೇದ್ದು, ಕೊಟ್ಟ ಕೊನೆಯದ್ದಲ್ವೇ ದಂಡೋಪಾಯ. ಆದ್ದರಿಂದ ಸಾವಿರಾರು ಗಾಡಿಗಳ ಮೇಲೆ ಬೇಕಷ್ಟು ದವಸ ಧಾನ್ಯಗಳನ್ನೆಲ್ಲ ತುಂಬಿಸಿಕೊಂಡು ಗಾಂಧಾರದ ಕಡೆಗೆ ಸೇನಾ ಸಮೇತನಾಗಿಯೇ ಸಾಗುತ್ತೇನೆ. ನಮ್ಮ ದವಸಗಳು ನಮ್ಮ ಉದಾರ ದೇಣಿಗೆ ಹೇಳುವುದನ್ನು ಪ್ರಕಟಿಸ್ತೇನೆ. ಅಷ್ಟರಿಂದ ಉಪಕೃತನಾದಂಥ ಆತ ಮನ ಪರಿವರ್ತನೆಯನ್ನು ಮಾಡಿಕೊಂಡಾನು.
ಮಾಡಿಕೊಳ್ಳಿಲ್ಲ, ಆಮೇಲೆ ಕೊನೆಯದ್ದಾದಂತಹ ದಂಡೋಪಾಯದಿಂದಲಾದರೂ ಹೆಣ್ಣನ್ನು ವಶೀಕರಿಸಿಕೊಳ್ಳುವುದು ಒಳ್ಳೆಯದು ಅಲ್ಲವೇ? ಯಾರಲ್ಲಿ ಗಾಂಧಾರದ ಪ್ರಯಾಣಕ್ಕೆ ಬೇಕಾದ ಸಿದ್ಧತೆಗಳನ್ನು ಈಗಾಗಲೇ ನೆರವೇರಿಕೊಳ್ಳಿ. ಆಯ್ತು, ನಾಳೆ ಬೆಳಗ್ಗೆ ಹೊರಡಬೇಕು ನಾವು. ಆಯ್ತು, ಹೋಗು. ಬರವ ಪರಿಹರಿಸಲಿಕ್ಕೆ ಧಾನ್ಯಾದಿಗಳ ತಂದು, ಬರವ ಪರಿಹರಿಸಲಿಕ್ಕೆ ಧಾನ್ಯಾದಿಗಳ ತಂದು ತರಳೆಯ ಕೊಡುವುದಲ್ಲದಿರೆ, ತರಳೆಯ ಕೊಡುವುದಲ್ಲದಿರೆ ದುರದಿ ಗಾಂಧಾರವ ಸುಡುವ ಎಂದರೆ ಭೀಷ್ಮ, ದುರದಿ ಗಾಂಧಾರವ ಸುಡುವ ಎಂದರೆ ಭೀಷ್ಮ. ವಿಪರೀತವಾಯಿತು. ಓಲೆಕಾರನ್ನ ಕಳುಹು ಕೊಟ್ಟೊಡನೆ ಮರುತ್ತರ ಬಂತಲ್ಲ. ಬಂಡಿ ಬಂಡಿಗಳಲ್ಲಿ ದವಸ ಧಾನ್ಯಗಳನ್ನು ಹೇರಿಕೊಂಡು ಭೀಷ್ಮ ಸೇನಾ ಸಹಿತನಾಗಿ ಇತ್ತಲೇ ಬರುತ್ತಿದ್ದಾನೆ ಎಂಬ ವರ್ತಮಾನ. ಅಷ್ಟು ಮಾತ್ರವೇ ಅಲ್ಲ, ಉಚಿತವಾಗಿ ನಿಮ್ಮ ರಾಜ್ಯದ ಬರಗಾಲವನ್ನು ದೂರೀಕರಿಸಲಿಕ್ಕೆ ನಮ್ಮದ್ದಾಗಿರುವಂತಹ ದೇಣಿಗೆಯನ್ನು ನೀವು ಸ್ವೀಕರಿಸಬೇಕು. ತತ್ಫಲವಾಗಿ ವಧುವಾಗಿ ಗಾಂಧಾರಿಯನ್ನು ಕೊಡಬೇಕು. ಹೀಗೆ ಒಕ್ಕಣಿಸಿದ್ದಾನೆ ಓಲೆಯಲ್ಲಿ. ಅಬ್ಬ, ನಾವು ದಟ್ಟದರಿದ್ರರು ಅಂತ ತಿಳ್ಕೊಂಡನೇ ಅವನು. ಪುಟ್ಟು ಕುರುಡನಿಗೆ ಹೆಣ್ಣು ಮಗಳನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಎಂಬ ನಿರ್ಧಾರಕ್ಕೆ ಬಂದು ಮಗನಾಗಿರುವಂತಹ ಶಕುನಿಯಲ್ಲಿ ನಾನು ಹೇಳಿದ್ದೆ. ಅಲ್ಲದಿರೇ ಗಾಂಧಾರವನ್ನು ವಶಪಡಿಸಿಕೊಳ್ಳುವುದರ ಜೊತೆಗೆ ಗಾಂಧಾರಿಯನ್ನೂ ಕೂಡ ಎಂಬ ಇನ್ನೊಂದು ಒಕ್ಕಣಿಯು ಉಂಟಲ್ಲ. ಯುದ್ಧಕ್ಕೆ ಬರ್ತಾನೆ ಅಂತ ಆಯಿತು. ಮಗನೇ ಹೇಳಿದ ಮಾತಲ್ವೇ, ನನ್ನ ತೋಳಿನಲ್ಲಿಯೂ ಬಲ ಇದೆ. ಮಗನೇ, ಅಪ್ಪ ಕೇಳಿದೆಯೇನು? ಕೇಳಿ ಸಖೇದಾಶ್ಚರ್ಯವಾಗುತ್ತಾ ಇದೆ. ಹಾ, ಬಡದನದ ಹೊತ್ತೆ ಮಗನೇ, ಹುಡುಗಿರು ಕೇವಲ ಕಳುವೆ ಕೊಡುವೆನೋ. ತೀರ್ಥರೂಪರೇ, ಸುಕುಮಾರ, ಭೀಷ್ಮನ ಉದ್ದೇಶ ಸ್ಪಷ್ಟವಾಗಿ ನಮಗೆ ಅರ್ಥ ಆಗುತ್ತದೆ. ಚಿಕಿತ್ಸಕವಾಗಿ ಆತನ ರಾಯಸವನ್ನು ಅವಲೋಕಿಸಿದಾಗ ಗಾಂಧಾರಿಯ ಬದುಕನ್ನು ಹಾಳು ಮಾಡಬೇಕೆನ್ನುವುದೇ ಅವನ ಉದ್ದೇಶ ಇದ್ದಿರಬೇಕು. ಅಲ್ಲದೆ ಹೋದರೆ ಜನ್ಮಾಂಧನಾದಂತಹ ಧೃತರಾಷ್ಟ್ರನಿಗೆ ನಾವು ಹೆಣ್ಣು ಕೊಡುವುದಿಲ್ಲ ಎಂಬಲ್ಲಿಗೆ ಪ್ರಕರಣ ಮುಗಿಬೇಕಿತ್ತೋ ಬೇಡವೋ? ಅಲ್ವೇ? ಅವ ಹೆಣ್ಣನ್ನು ಕೇಳಿದ್ದು ಅಸಹಜ ಅಲ್ಲ, ಆದರೆ ಕೊಡುವ ಬಿಡುವ ಸ್ವಾತಂತ್ರ್ಯವನ್ನು ನಮಗೇ ಬಿಟ್ಟಿರಬೇಕಾಗಿತ್ತು ಅಲ್ವೇ? ಕೊಡುವುದಿಲ್ಲ ಅಂತ ಹೇಳಿದಾಗ ದವಸ ಧಾನ್ಯಗಳನ್ನು ಹೇರಿಕೊಂಡು ಬಂದು ಆಮಿಷವನ್ನು ಒಡ್ಡುತ್ತಾ ಇದ್ದಾನೆ. ಈ ಆಮಿಷಕ್ಕೆ ಬಲಿಯಾಗಿ ಆದರೂ ಹೆಣ್ಣನ್ನು ಕೊಡುವುದಿದ್ರೆ ಕೊಡ್ಲಿ. ನೆರೆಯಲ್ಲಿ ಕೊಚ್ಚಿಕೊಂಡು ಹೋಗುವವನಿಗೆ ಹಿಡಿಯುವುದಕ್ಕೆ ಯಾವುದಾದರೇನು? ಬರದಿಂದ ತತ್ತರಗೊಂಡಿರುವಂತಹ ಗಾಂಧಾರ ಒಮ್ಮೆಗೆ ಉಳಿಯಬೇಕು ಎಂಬ ಕಾರಣಕ್ಕಾಗಿ ದವಸ ಧಾನ್ಯಗಳನ್ನು ಪಡೆದಾದ್ರೂ ಹೆಣ್ಣು ಕೊಟ್ಟಾನು ಎಂಬ ದೂರದೃಷ್ಟಿಯೂ ಇದ್ದಿರ್ಲಿಕ್ಕೆ ಬಹುದು. ಅದು ಹೌದೇ ಆದ್ರೆ ನಾವಷ್ಟು ನಿಕೃಷ್ಟರಾಗಬಹುದೇ? ಆಗಬಾರದು. ಮನೆಯ ಹೆಣ್ಣು ಒಳ್ಳೆಯ ಮನೆಯನ್ನು ಹೊಕ್ಕು ಆ ಮನೆಯನ್ನು ಬೆಳಗಬೇಕು ಅಂತ ನಮ್ಮ ಆಸೆ ಇರುವಾಗ ಈ ಕುರುಡನಿಗೆ ಹೆಣ್ಣು ಕೇಳುವುದಕ್ಕೆ ಇಂತಹ ಆಮಿಷ ಜೊತೆಗೆ ಸೈನ್ಯ ಇದೆರಡನ್ನೂ ಹಿಡಿದು ಬಂದಿದ್ದಾನೆ ಅಂತಾದ್ರೆ ಅದಲ್ಲದೆ ಇದ್ರೆ ಇದು ಅಂತ ಅಲ್ವೋ? ಏನೇ ಇರ್ಲಿ, ಅವ ಆ ರೀತಿಯಲ್ಲಿ ಬಲವಂತ ಮಾಡ್ತಾನೆ ಅಂತಾದ್ರೆ ಬಲವಂತದ ದಾಂಪತ್ಯ ಯಾವ ಕಾರಣಕ್ಕೂ ಸುಖಕಾರಕವಾಗುವುದಿಲ್ಲ. ಹಾಗಾಗಿ ಹೆಣ್ಣು ಕೊಡುವುದು ಸರ್ವಥಾ ಸಲ್ಲ. ಮತ್ತೇನು ಮಾಡು? ನಮ್ಮ ಮೇಲೆ ಮುಗಿಬಿದ್ರೆ ಯಥಾ ಸಾಧ್ಯವಾದಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ. ಹೋರಾಟ ಅದಕ್ಕೂ ನಾವು ಸಿದ್ಧರು ಎಂಬುದನ್ನು ತೋರಿಸಿಕೊಳ್ಬೇಕು. ಹೌದು. ಆಯ್ತು ಮಗನೇ. ಏನಮ್ಮ ಗಾಂಧಾರಿ ಜನಕ ಮರುದಾಗ ಗಾಂಧಾರಿ ಜನಕ ಎರಗಿ ಬೇಲಳು ಮನದಿರುವ ಎರಗಿ ಬೇಲಳು ಮನದಿರುವ ಪುರದ ಒಳ್ಳಿದಿಗೇನೋ ಜನ್ಮದ ಬೂಬಗೆ ಪುರದ ಒಳ್ಳಿದಿಗೇನೋ ಜನ್ಮದ ಬೂಬಗೆ
ತಪ್ಪಿದು ಹಿಡಿದು ಗೂಡ ಪುರದು ಒಳ್ಳಿದೇನ ಜನ್ಮದ ಭೂಮಿಗೆ ಪರಸಿಯತಿನು ಹಿಡಿದು ಗೂಡ ಅಪ್ಪ ಗಾಂಧಾರಿ, ಏನಪ್ಪ ಇದೆಲ್ಲ? ದುಡುಕೆ ಕೆಡುಕಿನ ಮೂಲವೆಂಬುದನ್ನು ತಾವು ಮರೆಯಬಾರದು. ಹ್ಮ್ ಅವಸರವಾಗಿ ಯುದ್ಧಕ್ಕೆ ಹೋಗುತ್ತೇವೆ ಹ್ಮ್ ಅಂತ ಮುಂದಾಗಿದ್ದೀರಿ. ಇದು ನಮ್ಮ ಸಾಂಸಾರಿಕ ವಿಷಯ ಅಲ್ಲ, ಮತ್ತೆ ಒಂದು ರಾಜ್ಯದ ಉಳಿವಿನ ಪ್ರಶ್ನೆ. ಹ್ಮ್ ಈ ಗಾಂಧಾರ ದೇಶದ ಸಮಸ್ತ ಪ್ರಜಾ ಪರಿವಾರದ ಉಳಿವಿನ ಪ್ರಶ್ನೆಯಾಗಿದೆ. ಹ್ಮ್ ಹುಟ್ಟು ಕುರುಡನಿಗೆ ಹೆಣ್ಣು ಕೊಡುವುದು ಹೇಗೆ ಎಂಬುದು ತಮ್ಮ ಚಿಂತೆ. ಇದು ಸಹಜವಾದದ್ದೇ. ತಂದೆ ತಾಯಿಗಳು ತಮ್ಮ ಮಕ್ಕಳ ಭವಿಷ್ಯತ್ತು ಒಳ್ಳೆಯದಾಗಬೇಕು ಎಂಬುದು ಅವರ ಹಾರೈಕೆ ಆಗಿರ್ತದೆ. ಆದ್ದರಿಂದ ಅಪ್ಪ, ಇದಕ್ಕೆ ಚಿಂತೆಯನ್ನು ಮಾಡಬೇಡಿ. ಹುಟ್ಟು ಕುರುಡನಾಗಿದ್ರೂ ಈ ಗಾಂಧಾರ ದೇಶವನ್ನು ಉಳಿಸುವುದಕ್ಕಾಗಿ ನಾನು ಅವನನ್ನು ಮದುವೆಯಾಗುತ್ತೇನೆ. ಮಾತ್ರವಲ್ಲ, ಪತಿವ್ರತ ಧರ್ಮವನ್ನು ಉಳಿಸಿಕೊಳ್ಳಬೇಕು ಎಂಬುದು ನನ್ನ ಉದ್ದೇಶವಾಗಿದೆ. ಆದ್ದರಿಂದ ಅವನು ಹುಟ್ಟು ಕುರುಡನಾಗಿದ್ದಾನೆ. ಗಂಡನಿಗೆ ಇಲ್ಲದೆ ಇದ್ದಂತಹ ಸುಖ ಹೆಂಡತಿಗೂ ಬೇಡ. ಆದ್ದರಿಂದ ಗಾಂಧಾರಿ, ಅವಸರ ಪಡಬೇಡ. ಇದು ನನ್ನೊಬ್ಬನ ನಿರ್ಧಾರವಲ್ಲ. ಮುಂದೆ ಈ ರಾಜ್ಯವನ್ನು ಆಳಬೇಕಾದಂತಹ ಯುವರಾಜ ಶಕುನಿ ನಿನ್ನ ಅಣ್ಣನ ನಿರ್ಧಾರವೂ ಕೂಡ ಹೌದು. ಹೇಗೆ ನಮ್ಮ ಮನೆಯ ಮಗಳು ಇನ್ನೊಬ್ಬನ ಮನೆಯಲ್ಲಿ ಅವಳು ಬೆಳಕಾಗಿ ವಿಜೃಂಭಿಸಬೇಕು. ಹೌದು. ಕೈ ಹಿಡಿಯುವ ಗಂಡನಿಗೆ ಬೆಳಗ್ಗೆ ಇಲ್ಲ. ಹೌದು. ಕಣ್ಣು ಅಂದ್ರೆ ಲೋಕದ ಬೆಳಕು. ಅದನ್ನೇ ಕಳ್ಕೊಂಡಂತಹ ಸೇವೆಯನ್ನ ಒಬ್ಬಳು ಸೇವಕಿಯಾಗಿ ನೀನು ಅನುವರ್ತಿಸುವಂತಹ ಆ ದೌರ್ಭಾಗ್ಯವನ್ನ ಈ ವೃದ್ಧ ತಂದೆಯೂ ಪ್ರಾಯ ಸಮರ್ಥನಾಗಿರುವಂತಹ ನಿನ್ನ ಅಣ್ಣನೂ ನೋಡಿ ಸಂತೋಷ ಪಡುವುದ ಅಳುವುದ ಹೇಳು ಅಪ್ಪ. ಆ ನೆಲೆಯಲ್ಲಿ ನಮ್ಮದ್ದಾಗಿರುವಂತಹ ಸೊತ್ತನ್ನು ಕೊಡುವಲ್ಲಿ ನಮಗೆ ಹಕ್ಕುಂಟಲ್ಲ, ಖಂಡಿತ ಇದೆ ಎಂಬುದಕ್ಕಾಗಿ ನಮ್ಮ ಹೋರಾಟ ಎಂಬ ನಿರ್ಧಾರಕ್ಕೆ ಬಂದಿದ್ದಾನೆ ನಿನ್ನ ಅಣ್ಣ. ನಾನು ಹೋಗೊಟ್ಟಿದ್ದೇನೆ. ಭೀಷ್ಮ ಏನು ನಿನ್ನನ್ನು ಕೊಡ್ಲಿಕ್ಕೆ ಆಗುದಿಲ್ಲ, ಯುದ್ಧವೇ ಹೌದು ಅಂತ ಹೊರಟವರು ನಾವು. ಸತ್ಯ. ಏನು ಪತಿವ್ರತಾ ಧರ್ಮವನ್ನು ನೀನು ಕಾಪಿಡಿಕೊಳ್ತೀಯ, ನಿನ್ನನ್ನು ಬೆಳೆಸಿದ್ದೇ ಹಾಗೆ, ಸಾಧ್ಯುತ್ವವನ್ನು ನೀನು ಉಳಿಸಿಕೊಳ್ಳುತ್ತೀ ಎಂಬಂತಹ ನಿರ್ಧಾರ ನಮಗುಂಟು. ಆದ್ರೆ ನಿನ್ನ ಬಾಳು ಮುಂದೆ ಅಂಧಕಾರಮಯವಾಗ್ತದೆ ಎಂಬ ಕಾರಣಕ್ಕಾಗಿಯೇ ನಮ್ಮ ಈ ಹೋರಾಟ ಮಗಳೇ. ನೀನು ನಮ್ಮನ್ನು ತಡಿಬೇಡ. ಇಲ್ಲ, ಅವಸರ ಪಡಬೇಡಿ. ಆ ಧೃತರಾಷ್ಟ್ರನನ್ನು ಮದುವೆಯಾಗುವುದಕ್ಕೆ ನಾನು ಒಪ್ಪಿಕೊಂಡಿದ್ದೇನೆ. ಕೇಳಿದಿರಾ ಅಪ್ಪ? ಮಗು, ಬಹುಶಃ ಗಾಂಧಾರದ ಮಣ್ಣಿನ ಸತ್ವ ಈ ಮಾತನ್ನು ಅವಳಲ್ಲಿ ಆಡಿಸಿತು ಅಂತ ತಿಳಿಯುತ್ತೇನೆ. ಯಾಕಂದ್ರೆ ತ್ಯಜೇದ್ ಏಕಂ ಕುಲಸ್ಯಾರ್ಥೇ, ಒಬ್ಬನನ್ನು ತೆಗೆದಾದ್ರೂ ಒಂದು ಕುಲವನ್ನು ಉಳಿಸಬೇಕು ಅಂತ ಶಾಸ್ತ್ರ ಹೇಳ್ತದೆ. ಅವಳ ಮಾತಿನ ಧ್ವನಿ ಏನು, ಲಕ್ಷ್ಯ ಏನು? ಗಾಂಧಾರವನ್ನು ಉಳಿಸುವುದಕ್ಕೆ, ಗಾಂಧಾರದ ಸಮಸ್ತ ಪ್ರಜೆಗಳನ್ನು ಉಳಿಸುವುದಕ್ಕಾಗಿ ತನ್ನೊಬ್ಬಳ ಬದುಕು ಮಸಣವಾದ ಏನು ಹೀಗೆ ನಿರ್ಧಾರಕ್ಕೆ ಬಂದಿದ್ದಾಳೆ ಅಂತಾದ್ರೆ ತಂಗಿಯ ಬದುಕು ಹಾಳಾಗುತ್ತದಲ್ಲ ಅಂತ ನೋವು ನನಗಿದ್ರು, ಮಗಳ ಬದುಕು ಹಾಳಾಗುತ್ತದಲ್ಲ ಅಂತ ವ್ಯಥೆ ತಮಗಿದ್ರು, ಸಾಮ್ರಾಜ್ಯದ ದೃಷ್ಟಿಯಿಂದ ನಾವು ಯೋಚಿಸಿದಾಗ ಅವಳು ಹೇಳಿದ್ದೇ ಸರಿ ಅಂತ ಅನ್ನಿಸ್ತದೆ. ಭೀಷ್ಮನನ್ನು ಎದುರಿಸ್ತೇನೆ ಅಂತ ಹೇಳಿದ್ದೇನೆ ಹೊರತು ಗೆಲ್ಲುತ್ತೇನೆ ಅಂತ ನಾನು ಹೇಳಿಲ್ಲ. ಯಾಕಂದ್ರೆ ಭೀಷ್ಮನ ಪರಾಕ್ರಮ ಜನಜನಿತವಾದದ್ದು, ಸರ್ವಥಾ ನಮ್ಮಿಂದ ಗೆಲ್ಲುವುದಕ್ಕಾಗುವುದಿಲ್ಲ. ಹಾಗಾದ್ರೆ ವಿರೋಧಿಸುವುದರಿಂದ ಆಗುವುದೇನು? ನಮ್ಮನ್ನು ಬಗ್ಗು ಬಡಿದಾದ್ರೂ ಗಾಂಧಾರಿಯನ್ನು ಎಳ್ಕೊಂಡಾದ್ರೂ ಹೋಗ್ತಾನ ಇಲ್ವಾ? ಹಾಗಾಗಿ ಹೇಗೂ ಗಾಂಧಾರಿ ಧೃತರಾಷ್ಟ್ರನಿಗೆ ಹೆಂಡತಿಯಾಗುವುದಾಗುವುದೇ, ಊರನ್ನಾದ್ರೂ ಉಳಿಸಬೇಕೋ ಬೇಡೋ. ಆದ್ರಿಂದ ಭೀಷ್ಮನೊಂದಿಗೆ ಯುದ್ಧ ಬೇಡ, ಸಂಧಿಯೇ ಲೇಸು ಅಂತ ಅನ್ನಿಸ್ತದೆ ನನಗೆ. ಹಾಗೆ ಮಾಡೋಣವಂತೆ. ಹಾಗಿದ್ರೆ ಭೀಷ್ಮನನ್ನು ಎದುರುಗೊಳ್ಳೋಣವೇ? ಆಯ್ತು. ಸುಬಲ ಮಹಾರಾಜ, ಭೀಷ್ಮಾಚಾರ್ಯರೇ, ನನ್ನ ವರ್ತನೆ ಸ್ವಲ್ಪ ದುಡುಕಿದ್ದಾಯ್ತೋ ಏನೋ, ಆದ್ರೆ ಉಪಾಯ ಇಲ್ಲ ನನಗೆ. ಮನೆತನವನ್ನು ಉದ್ಧರಿಸುವಂತ ಹೊಣೆಗಾರಿಕೆ ಇದ್ದೆ, ನಾನು ಈ ದಾರಿಯನ್ನು ಹಿಡಿಬೇಕಾಯ್ತು. ಒಂದು ಸಣ್ಣ ವಿಷಯ ಅಲ್ವೇ ಇದು? ಹೌದು. ಕಣ್ಣಿಲ್ಲ, ಏನ್ ಮಾಡೋಣ? ನಾವೇನಾದ್ರೂ ಕಿತ್ತದ್ದಲ್ಲ, ಹುಟ್ಟು ಗುರುಡ. ಕಣ್ಣಿಲ್ಲದವನು ವಿವಾಹಾದಿ ಸಂಸ್ಕಾರಗಳಿಂದ ವಂಚಿತನಾಗುವುದನ್ನು ನೀನು ಒಪ್ಪುತ್ತೀಯ, ಆವಾಗ ಹೆಣ್ಣು ಒಪ್ಪುತ್ತದೆಯೇ ಪ್ರಶ್ನೆ. ಇವತ್ತು ಹೆಣ್ಣು ಒಪ್ಪುತ್ತಾ ಉಂಟು ಹೇಳಿದ್ದು ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದೆ. ಹಾಗಾದ್ರೆ ಮೊದಲು ಕೊಡ್ಲಿಕ್ಕಾಗುದಿಲ್ಲ ಹೇಳಿದ್ದು? ಅವಳಲ್ಲಿ ಕೇಳಲಿಲ್ಲ. ಅಷ್ಟೇ ಇರುವುದು ವಿಷಯ. ಕಣ್ಣಿಲ್ಲದಂತ ಒಬ್ಬನೊಬ್ಬನನ್ನು ಊರಿನಲ್ಲಿ ವಿವಾಹದಿಂದ ವಂಚಿತನಾಗಿಸುವ ಅಧಿಕಾರ ನಿನಗಿಲ್ವಲ್ಲ. ನಿನ್ನ ಊರಿನ ಒಳಗಾದ್ರು ಹೆಣ್ಣು ಕೊಡುವವರಿದ್ದಾರೆ ಅಂತ ನಾವು ವಿವಾಹವಾಗುವುದನ್ನು ನೀನು ಸಮ್ಮತಿಸಲೇಬೇಕಲ್ಲ. ಆಗಬಹುದು.
ಅರಸು ಮನೆತನದ ಹೆಣ್ಣೊಬ್ಬಳು ಮತ್ತೊಬ್ಬ ಚಕ್ರವರ್ತಿಯನ್ನು ಕುರುಡನಾದ್ರೇನು ಮದುವೆ ಆಗುವುದ್ರಲ್ಲಿ ಏನು ಆಕ್ಷೇಪ ಏನೂ ಇಲ್ಲ. ನನ್ನ ನಿಮ್ಮ ಬಾಂಧವ್ಯದ ಬೇಸುಗೆ ಶಾಶ್ವತವಾಗಿ ಉಳಿಲಿ. ಆಯ್ತು. ಮಗಳನ್ನು ಕಳುಹಿಸಿಕೊಡುವುದರ ಜೊತೆಯಲ್ಲಿ ನಿನ್ನ ಯುವರಾಜ ಆ ಶಕುನಿ ಹುಡುಗಿಯ ಜೊತೆಯಲ್ಲೇ ಬರ್ತಾನೆ ಅಂತೇಳಿ ಪ್ರಕಟಗೊಂಡಿದೆ. ಹೌದು, ಸಂತೋಷ ಬರಲಿ. ಕಣ್ಣಿಲ್ಲದ ಭಾವನಿಗೆ ಕಣ್ಣುಳ್ಳ ಭಾವ, ಭಾವನಿಗೆ ಭಾವನ ಬಲ ಅಂತ ಗಾದೆ ಮಾತು. ಅದಕ್ಕನುಸಾರವಾಗಿ ಇರ್ತಾನೆ ನಮ್ಮ ಹಸ್ತಿನಾವತಿಯಲ್ಲಿ. ನೀವು ಬರ್ತಾ ಹೋಗ್ತಾ ಇರಬೇಕು. ಆಯ್ತು. ಬೀಳ್ಕೊಳ್ಳಬಹುದೇ ಕನ್ನೆಯೊಂದಿಗೆ? ಶುಭವಾಗಲಿ ನಿಮಗೆಲ್ಲ. ಸರಿ ಕಾಲ ಸರಿ ಕಾಲಾಂತರಿಗೆ ಗರ್ಭವು ಧರಿಸಿದಳು ಹತ್ತಿನ ಪುರರೆಯ ಶ್ರೀಮಂತೋರೆಯ ಗರ್ಭವು ವಿರಚಿಸಿದಳು. ಏನು ಮಾಡೋಣ? ಇದ್ದ ಪಾಂಡು ಚಕ್ರವರ್ತಿಯು ವಿರಕ್ತನಾದ ಶಾಪ ನಿಮಿತ್ತವಾಗಿ ಶತಶೃಂಗ ಪರ್ವತಕ್ಕೆ ಅಭಿಮುಖನಾಗಿ ಸತಿಯರನ್ನು ಕರೆದುಕೊಂಡೇ ಹೊರಟು ಹೋದ. ಊರಲ್ಲಿರುವಂಥ ಅರಸ ಧೃತರಾಷ್ಟ್ರನಾದರೂ ಸಂತಾನ ವಿಹೀನನಾಗಿ ಆ ಕಾರಣದಿಂದ ಕೊರಗುತ್ತಾ ಇದ್ದಾನೆ. ಇವರೆಲ್ಲರಿಗಿಂತಲೂ ಅತಿಶಯವಾದ ಕೊರಗು ನನ್ನನ್ನು ಬಾಧಿಸ್ತದೆ. ಅಯ್ಯೋ, ನಾಳೆ ನಾನು ಹಿರಿಯರನ್ನು ಹೇಗೆ ಎದುರುಗೊಳ್ಳಲಿ ಪಿತೃಲೋಕದಲ್ಲಿ ಅಂತ. ಮನತನದ ಪರುಪತ್ತಿಯನ್ನು ಹೊಂದಿದಂಥ ನಾನು ಈ ಮನತನದ ಅಭ್ಯುತ್ಥಾನವನ್ನು ಸಾಧಿಸುವುದಕ್ಕೆ ಕೊನೆಗೆ ಹೊಳೆದಂಥ ದಾರಿ ಅಂದರೆ ವೇದವ್ಯಾಸರನ್ನು ಬರಮಾಡಿಸಿಕೊಂಡದ್ದು. ಅವರ ಅನುಗ್ರಹ ವಿಶೇಷದಿಂದ ಗಾಂಧಾರಿಗೊಂದು ಪಿಂಡವು ಕೊಡಲ್ಪಟ್ಟಿದೆ. ಪಿಂಡವನ್ನು ಧರಿಸಿದ್ರ ಪರಿಣಾಮದಿಂದಲೇ ಆಕೆ ಗರ್ಭವತಿಯೂ ಆಗಿದ್ದಾಳೆ. ಈ ಆನಂದದಲ್ಲೇ ನಾನು ಕಾಲ ಕಳೀತಾ ಇದ್ದೇನೆ, ಯಾವಾಗ ಅವಳ ಹೆರಿಗೆ ಆಗುತ್ತದೆ ಅಂತ. ತಿಳಿದಿರಳು ಗಾಂಧಾರಿ ಲಲನೆ ಕುಂತಿಗೆ ಪುತ್ರನು ತಿಳಿಸಿದ ಲಲನೆ ಕುಂತಿಗೆ ಪುತ್ರನು ತಿಳಿಸಿದ ಪರಿಗಳನ್ನು ಕೇಳಾಗ ಮಸರವೇ ಬಳಿಕ ಇದೇನು ಆಶ್ಚರ್ಯವಿದು! ವರ್ತಮಾನವನ್ನು ತಿಳಿದುಕೊಂಡೆ. ಶತಶೃಂಗದಲ್ಲಿರುವಂತಹ ಕುಂತಿಯು ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಳಂತೆ. ಹಾಗಾದರೆ ನನ್ನ ಅವಸ್ಥೆ ಏನು? ಅಯ್ಯೋ, ನನ್ನ ಪ್ರಾರಬ್ಧವೇ! ನನ್ನ ಗರ್ಭಕ್ಕೆ 10 ವರ್ಷವಾಯಿತು, ಆದರೂ ಹೆರುವಂತ ಅವಕಾಶ ಬರಲಿಲ್ಲವಲ್ಲ. ಆದ್ದರಿಂದ ತಡ ಮಾಡುವುದಲ್ಲ, ನನ್ನ ಗರ್ಭವನ್ನು ಹೊಸಕಿಗೊಳ್ತೇನೆ. ಮಸಳಿಸಿದ ಮತ್ಸರದಿ ಗರ್ಭವು ಹೊಸಗಿಕೊಂಡಳು ಬ್ರಹ್ಮಶಾಪ. ಹಾ ಶಿವನೇ, ಗರ್ಭವು ಹೊಸಗಿಕೊಂಡಳು ಬ್ರಹ್ಮಶಾಪ. ಪುಸಿಯದಾಗದ ತೆರದಿ ಹೋಳುಗಳಾಯ್ತು 101. ಪುಸಿಯದಾಗದ ತೆರದಿ ಹೋಳುಗಳಾಯ್ತು 101. ಅಂತೂ ಕುರುವಂಶ ವಲ್ಲರಿ ಪಲ್ಲವಿಸುವ ಕಾಲ ಸದ್ಯೋ ಭವಿಷ್ಯದಲ್ಲಿ ಬರ್ತದೆ ಅಂತ ನಾನು ನಿರೀಕ್ಷಿಸ್ತಾ ಇದ್ದವನು. ವರುಷ 10 ಕಳೆಯಿತು. ಗಾಂಧಾರಿ ಗರ್ಭಧರಿಸಿ ಹೆರಿಗೆಯ ಕಾಲ ಮಾತ್ರ, ಪ್ರಸವದ ಪಕ್ವತೆ ಅವಳ ಪಾಲಿಗೆ ಬರಲೇ ಇಲ್ಲ. ಈ 10 ವರ್ಷಗಳಲ್ಲಿ ಶತಶೃಂಗವನ್ನು ಸೇರಿದಂಥ ಆ ಪಾಂಡುವಿನ ಮಡದಿಯಾದಂಥ ಕುಂತಿ ಇಬ್ಬರನ್ನು ಹಡೆದಳಂತೆ. ವರ್ತಮಾನ ಏನೋ ಅರಮನೆಗೆ ಬಂದಿತ್ತು. ಚಾವಡಿಯಲ್ಲೇ ಕೂತುಕೊಂಡ ನನಗದು ತಿಳಿಯದ್ದೇನೂ ಅಲ್ಲ. ಆದರೂ ಆ ಕುರಿತು ಲಕ್ಷ್ಯ ಕೊಡಲಿಲ್ಲ ನಾನು. ಯಾಕೆಂದರೆ ನಾನು ಮಡಿವಂತ. ಹೆಂಡತಿಯ ಮೈ ಮುಟ್ಟಿದರೆ ಸತ್ತೇ ಹೋಗುವ ಗಂಡನ, ಹೆಂಡತಿಯಾದವಳು ಹೆತ್ರೆ. ಆ ಮಗುವನ್ನು ನಮ್ಮದೆಂದು ಅಂಗೀಕರಿಸುವುದಕ್ಕೆ ನನ್ನಂಥ ಸುಸಂಸ್ಕೃತನ ಮಡಿವಂತಿಕೆ ಸಿದ್ಧವಾದೀತೆ. ಆದ್ದರಿಂದಲೇ ಆ ಕುರಿತು ಲಕ್ಷ್ಯ ಕೊಡದೆ ಸುಮ್ಮನೆ ಕುಳಿತಿದ್ದೆ. ಆದರೆ ಈ ಕಡೆಯಲ್ಲಾದದ್ದೇನು? ಈ ಮನತನವನ್ನು ಬೆಳಗಿಸುವುದಕ್ಕೆ ಸೊಸೇಂದ್ರಾಗಿ ಬಂದಿರುವ ಆ ಕುಂತಿ, ಈ ಗಾಂಧಾರಿಯರು ಇಬ್ಬರೂ ಹೆಣ್ಣುಗಳೆಂಬುದು ಸುಳ್ಳಲ್ಲವಲ್ಲ.
ನಿಸರ್ಗ ಸಹಜವಾದಂಥ ಗುಣಗಳಲ್ಲಿ ಒಂದು ಹೆಣ್ಣಿಗೆ ಮತ್ಸರ ಎನ್ನುವಂಥದ್ದು. ಮೊದಲು ಗರ್ಭಿಣಿಯಾದಂಥ ತಾನಿನ್ನೂ ಹಡೆಯದೇ ಇರುವಾಗ ಮತ್ತೆ ಗರ್ಭಿಣಿಯಾದಂಥ ಕುಂತಿ ಹಡೆದಳಂತೆ. ಈ ವರ್ತಮಾನವನ್ನು ಕೇಳಿದ ಮತ್ತೊಂದು ಕ್ಷಣದಲ್ಲಿ ಆ ಗಾಂಧಾರಿ ತನ್ನ ಹೊಟ್ಟೆಯನ್ನು ಹೊಸಕಿ ಒಳಗಿರುವಂಥ ಗರ್ಭಪಿಂಡ 100 ಚೂರಾಗಿ ಕೆಡದು ಧರೆಗೆ ಬೀಳುವ ಹಾಗೆ ಮಾಡಿಬಿಟ್ಲಲ್ಲ. ಅಯ್ಯೋ, ನಾನು ಕಂಡ ಕನಸೆಲ್ಲ ನುಚ್ಚು ನೂರಾಗುವಂತೆ ಮಾಡಿ ಬಿಟ್ಟಳಲ್ಲ ಈ ಹುಡುಗಿ. ಏನು ಮಾಡಲಿ ಅದರ ಬಗೆಗೆ ಏನಾದರೂ ಕೈಗೆತ್ತಿಕೊಳ್ಳೋಣ ಅಂತ ಹೇಳಿದರೆ ಅದರ ಕುರಿತಾದ ಪ್ರಭುತ್ವ ನನಗೆ ಎಲ್ಲಿನಿತ್ತೂ ಇಲ್ಲ. ಆ ಪಿಂಡವನ್ನು ಕೊಟ್ಟವರು ವೇದವ್ಯಾಸರು. ಅವರಿಂದಲೇ ಇದಕ್ಕೆ ಬೇಕಾದ ಪರಿಹಾರೋಪಾಯವನ್ನು ಕಾಣುವುದೇ ವಿಹಿತ. ಆದ್ದರಿಂದ ಮನಸ ವೇದವ್ಯಾಸರನ್ನು ಸ್ಮರಿಸುತ್ತೇನೆ, ಧ್ಯಾನಿಸುತ್ತೇನೆ. ಆಚಾರ್ಯ ವೇದವ್ಯಾಸ ಸಮಾಗಚ್ಛ ಮಹಾಭಾಗ, ಸಮಾಗಚ್ಛ ಮಹಾಭಾಗ. ಬಂದ ಬಾರಾಹರಿಯು ಬಂದ ಬಾರಾಹರಿಯು ಮತ್ತದು ಇನ್ನು ಕುಲಗುಡಿಗಳಿಗೆ ರಕ್ಷಣೆ ಅಂದದಲ್ಲಿ ಕೊಡಿಸಿದನು ತುಂಬುವ ಬಾಂಡದೊಳತ ಕನ್ಯಾವಸ್ಥೆಯಲ್ಲೇ ನನ್ನ ತಾಯಿ ನನ್ನನ್ನು ಹಡೆದಳಂತೆ. ಆದರೂ ಆಕೆಯ ಕನ್ಯತ್ವಕ್ಕೆ ಯಾವುದೇ ಕುಂದಿಲ್ಲದಂತೆ ಅಪ್ಪ ಪರಾಶರರು ಅನುಗ್ರಹಿಸಿದರು ಎಂಬುದರ ತತ್ವ ನನಗೆ ಅರ್ಥ ಆಗಿದೆ. ದಿವ್ಯವಾದಂತಹ ಚೈತನ್ಯವೊಂದರ ಸಂಜನನಕ್ಕಾಗಿ ಸಂಕಲ್ಪಿಸಿದ ಮಹಾಚೈತನ್ಯ ನಮ್ಮ ಅಪ್ಪ. ಹಾಗಾಗಿ ಅವರ ಅನುಗ್ರಹ ಸತ್ಯವತೀ ದೇವಿಯ ಮೇಲೆ ಬಿತ್ತು. ಹೆಚ್ಚೇನು, ಅವರ ಮಗನಾದದ್ರಿಂದ ನಾನು ಪಾರಾಶರಿಯೂ ಹೌದು, ವೇದವ್ಯಾಸ ಅಂತ ಸದ್ಯ ಕರೆಸಿಕೊಳ್ಳುತ್ತಿರುವುದು ಹೌದು. ಏನು ಅಂತರ್ಮುಖಿಯಾಗಿ ನಾನಿದ್ದಾಗ ಒಮ್ಮಿಂದೊಮ್ಮೆಲೆ ಯಾವುದು ಭೀಷ್ಮನೇ ನನ್ನನ್ನು ಸಂಸ್ಮರಿಸ್ತಾ ಇದ್ದಾನೆ, ಅವನ ಮುಂದೆಯೇ ಹೋಗ್ತೇನೆ. ಭೀಷ್ಮ. ಏನಪ್ಪ? ಸಾಷ್ಟಾಂಗ ಪ್ರಣಾಮಗಳನ್ನು ವಿರಚಿಸುತ್ತಿದ್ದೇನೆ. ಆಗಲಿ. ನನ್ನ ಚಿತ್ತ ಕ್ಲೇಶವನ್ನು ತಮ್ಮಂಥವರಲ್ಲದೆ ಇನ್ನಾರಿಂದಲೂ ನಿವಾರಿಸಲ್ಪಡ್ತದೆ ಹೇಳುವ ವಿಶ್ವಾಸವೇ ನನಗಿಲ್ಲ ಸ್ವಾಮಿ. ಅಂದ್ರೆ ತಮ್ಮ ಅನುಗ್ರಹ ವಿಶೇಷದಿಂದ ನಮ್ಮ ಮನತನವನ್ನು ಬೆಳಗುವುದಕ್ಕೆ ಬಂದಂತಹ ಸೊಸೆ ಆ ಗಾಂಧಾರಿ ಗರ್ಭಿಣಿಯಾದವಳು. ಏನು ಮಾಡೋಣ ಹೇಳಿ? ನಾಚಿಕೆ ಹೆದರಿಕೆಗಳಂತೆ ಮತ್ಸರ ಎನ್ನುವುದು ಹೆಣ್ಣಿಗೊಂದು ಗುಣವಲ್ವೇ? ಹೌದು. ತನ್ನ ಹೊಟ್ಟೆಯನ್ನು ತಾನೇ ಹೊಸಕಿಕೊಂಡು ಇನ್ನೂ ಹೆರಿಗೆ ಆಗದೇ ಹೋದದ್ದಕ್ಕಾಗಿ ಹೊಸಕಿಕೊಂಡ್ಲು ಆ ಗಾಂಧಾರಿ ತನ್ನ ಸವತಿಯಾದಂತಹ ಕುಂತಿಯ ಬಗೆಗಿನ ಮಾತ್ಸರ್ಯದಿಂದ 100 ಚೂರಾಗಿ ಕೆಡದು ಬಿದ್ದಿದೆ ಸ್ವಾಮಿ. ಮುಂದೇನು ಮಾಡಬೇಕು ನನಗೊಂದು ತಿಳಿಯುವುದಿಲ್ಲ. ಅಪ್ಪಣೆ ಆಗಬೇಕು. ಭೀಷ್ಮ, ಆಶಾಭಂಗವಾಗಿ ಹೋಯಿತು ನನಗೆ. ಹೌದು, ನಾನಾ ಪಿಂಡವನ್ನು ಅನುಗ್ರಹಿಸುವಲ್ಲಿ ಎಂತಹ ದೊಡ್ಡ ಸಂಕಲ್ಪ ಇತ್ತು. ಆದರೆ ಕೇವಲ ಮತ್ಸರವೇ ಇದಕ್ಕೆ ಕಾರಣ ಅಂತ ನೀನು ತಿಳಿದದ್ದಿದ್ರೆ ನಿನಗೆ ತಿಳಿಯದೇ ಇದ್ದ ಒಂದು ಗುಟ್ಟು ಬೇರೆ ಉಂಟದ್ರಲ್ಲಿ. ಏನು? ಈ ಗಾಂಧಾರಿಗೆ ಎಳವೆಯಲ್ಲಿ ಬ್ರಾಹ್ಮಣನನ್ನು ಅಲ್ಲ ಬ್ರಾಹ್ಮಣ್ಯವನ್ನು ಅಪಹಾಸ್ಯ ಮಾಡುವ ಚಟ ಇತ್ತು. ಓಹೋ. ಹಾಗೆ ವಯೋವೃದ್ಧನು 10 ಮಕ್ಕಳನ್ನು ಪಡೆದವನು ಬಡವನೂ ಆದಂತಹ ಬ್ರಾಹ್ಮಣನನ್ನು ಅಪಹಾಸ್ಯ ಮಾಡಿದ್ರಿಂದ ನಿನಗೂ 101 ಮಕ್ಕಳು ಹುಟ್ಲಿ ಅಂತ ಶಾಪ ಕೊಟ್ಟಿದ್ದಾವ. ಆ ಶಾಪ ಪೂರ್ಣವಾಗುವುದಕ್ಕೆ ಹೀಗೆಲ್ಲ ಸಂಯೋಜನೆ ನಡೆಯಲೇಬೇಕಾಯಿತು. ನೀವು ಅದನ್ನು ಶಾಪ ಅಂತ ಹೆಸರಿಸಿದ್ರೆ ನಾನು ಅದನ್ನು ವರ ಅಂತ ಹೇಳ್ತೇನೆ. ಒಂದಿದ್ದದ್ದು 100 ಆಯಿತೋ ಇಲ್ವೋ? 101 ಮಕ್ಕಳಾಗಲಿ ಹೇಳಿದ ಮೇಲೆ 101 ಮಕ್ಕಳು ಆಗ್ತಾವೆ ಹೇಳುವ ಧೈರ್ಯ ಆಯ್ತಲ್ಲ. ಅದಷ್ಟನ್ನು ಮಾಡದೇ ಇದ್ರೆ ನನ್ನ ಸಂಕಲ್ಪ ಹಾಳಾಗುತ್ತದೆ. ಇದೀಗ ಬಿದ್ದದ್ದನ್ನು ಹೇಗೆ ಸ್ವಾಮಿ? ಈ ಎಲ್ಲಾ ಹೋಳುಗಳನ್ನು ಪ್ರತ್ಯೇಕವಾಗಿ ತುಪ್ಪದ ಭಾಂಡದಲ್ಲಿ ಇರಿಸಿ ಅದಕ್ಕೆ ಮಂತ್ರ ರಕ್ಷೆಯನ್ನು ಕೊಡುತ್ತೇನೆ. ಅದು ಕಾಲಕ್ಕೆ ಪಕ್ವವಾಗಿ ಜೀವ ಚೈತನ್ಯವನ್ನು ಹೊಂದುತ್ತವೆ. ಸ್ವಾಮಿ, ತಮ್ಮ ನಿರ್ದೇಶನಕ್ಕನುಸಾರವಾಗಿ ಆ ಪಿಂಡದ ಚೂರುಗಳನ್ನು ಕಾಪಿಟ್ಟಿದ್ದೇನೆ. ಅಗೊಳ್ಳಿ ಕಾಲಕ್ರಮದಲ್ಲಿ ಒಂದರ ನಂತರ ಒಂದರಂತೆ ಒಂದೊಂದೇ ಘೃತ ಭಾಂಡದಿಂದ ಶಿಶುಗಳು ಎದ್ದು ಬರ್ತಾ ಇದ್ದಾವಲ್ಲ. 101 ಮಕ್ಕಳನ್ನು ನಮ್ಮ ಗಾಂಧಾರಿ ಹಡೆದಳು ಎಂಬ ಪೂರ್ಣ ಸಂತೃಪ್ತಿಯಿಂದ ಕುರು ವಂಶವಲ್ಲರಿ ಪಲ್ಲವಿಸಿತಿ ಪ್ರಪಂಚದಲ್ಲಿ ಎಂಬ ಸಂತೋಷವನ್ನು ತಳೆಯುತ್ತೇನೆ. ಧೀರ ಕಂಸಗೆ ತನ್ನ ಘೋರ ದರೆಯಳು ಹೆಸರಾಂತ ಕುಂದಾಪುರದಲ್ಲಿ
ಬರೆಯುವ ಕುಂದೇಶಗೆ